श्रीराम समर्थ विदेहापति तारोनी प्रपंच मुमुक्षु जनालागे अध्यात्म चर्चा करोनी बहुलोक जय मेळवीती नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ। समर्थ सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजर ಅನುಗ್ರಹದಿಂದ ಅದೇ ರೀತಿ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ಕಳೆದ 2 ತಿಂಗಳುಗಳಿಂದ ನಾವು ಸಂತ ಶ್ರೇಷ್ಠರಾಗಿರ್ತಕ್ಕಂತಹ ಶ್ರೀ ಜ್ಞಾನೇಶ್ವರ ಮಹಾರಾಜರು ತಮ್ಮ ಒಂದು ಅತಿಮಾನಸ ಅವಸ್ಥೆಯಲ್ಲಿ ದಿವ್ಯವಾಗಿರ್ತಕ್ಕಂಥ ಭಾವದಲ್ಲಿ ಆತ್ಮಭಾವದಲ್ಲಿಟ್ಟುಕೊಂಡು ಲೋಕ ವಿಲಕ್ಷಣವಾಗಿರ್ತಕ್ಕಂಥ ಯಾವ ಒಂದು ವಿಚಾರಗಳನ್ನು ಹೇಳಿದಾರೋ ಅವುಗಳನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಇದು ನಮ್ಮ ಜೀವನದಲ್ಲಿ ನಿಜವಾಗಿಯೂ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಯೋಗ ಭಾಗ್ಯ. ಆ ಒಂದು ಅದಕ್ಕನುಸಾರವಾಗಿ ಈಗ ನಾವು 9ನೇ ಅಧ್ಯಾಯದ ಹೂವಿಗಳ ಚಿಂತನೆಯನ್ನ 12ನೇ ಅಧ್ಯಾಯದ ಪ್ರವಚನಗಳನ್ನು ಶ್ರವಣ ಮಾಡ್ತಾ ಇದ್ದೀವಿ. ಈ ದಿವ್ಯವಾಗಿರ್ತಕ್ಕಂಥ ಹೂವಿಗಳನ್ನ ಪ್ರಾರಂಭ ಮಾಡುವ ಮೊದಲು ಆ ಮಹಾತ್ಮನಿಗೆ ನಮಸ್ಕಾರ ಮಾಡಿ ನಾವು ಈ ದಿವ್ಯವಾಗಿರ್ತಕ್ಕಂಥ ಅಲೌಕಿಕವಾಗಿರುವ ಒಂದು ಭಾವವುಳ್ಳಂಥ ದಿವ್ಯವಾಗಿರ್ತಕ್ಕಂಥ ಒಂದು ತಾತ್ಪರ್ಯವುಳ್ಳಂಥ ಈ ಒಂದು ಹೂವಿಗಳ ಒಂದು ಚಿಂತನೆ ಮಾಡೋಣ. ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಥೋ ಜ್ಞಾನ ರಾಜ ಸುಪಾತ್ರ ದಯಾ ಕವಿತಾ ಮಹಾಪುಣ್ಯ ರಾಶಿ. ನಮಸ್ಕಾರ ಮಹಾಭಾವ ಸದ್ಗುರು ಶ್ರೀ ಜ್ಞಾನೇಶ್ವರಾಜಿ सद्गुरुनाथ महाराज की जय। जय जय रघुवीर समर्थ। ಭಗವಂತ ನಿಜವಾಗಿಯೂ ಎಷ್ಟೊಂದು ಮನುಷ್ಯ ಮಾತ್ರರಿಗೆ ನಿಜವಾಗಿರ್ತಕ್ಕಂಥ ಒಂದು ಸ್ವರೂಪ ಜ್ಞಾನದ ಬಗ್ಗೆ ಅಥವಾ ಆತ್ಮಸ್ವರೂಪದ ಒಂದು ಅನುಭವದ ಬಗ್ಗೆ ಅಥವಾ ಭಗವಂತನ ಒಂದು ದಿವ್ಯವಾಗಿರ್ತಕ್ಕಂಥ ಒಂದೇನು ಅದರ ಅನುಭವದ ಬಗ್ಗೆ ಸರಳವಾದ ಸಾಧನೆಯನ್ನು ಹೇಳಿದ್ದಾನೆ ಅಂತಂದ್ರೆ ಇದು ನಿಜವಾಗಿಯೂ ಒಂದು ದೃಷ್ಟಿಯಿಂದ ತ್ರೇತಾಯುಗದವರಿಗೂ ಲಭ್ಯವಾಗದೇ ಇರೋದು, ದ್ವಾಪರ ಯುಗದವರಿಗೂ ಲಭ್ಯವಾಗದೇ ಇದ್ದಂಥದ್ದು. ಕಲಿಯುಗದಲ್ಲಿ ಇಂಥ ಒಂದು ಕಲಿಯುಗದ ಮುಖ್ಯ ಧರ್ಮ ಏನು ಅಂದ್ರೆ ಪಾಪಾಚರಣವೇ ಕಲಿಯುಗದ ಮುಖ್ಯವಾಗಿರ್ತಕ್ಕಂಥ ಒಂದು ಧರ್ಮ. ಅಂಥ ಈ ಕಲಿಯುಗದಲ್ಲಿ ಎಷ್ಟೊಂದು ಸುಲಭವಾಗಿ ಹೇಳಿದ್ದಾನೆ ಅಂದ್ರೆ ಅದಕ್ಕಾಗಿ ಯಾವುದೇ ರೀತಿ ತಪಶ್ಚರ್ಯ ಮಾಡಬೇಕಾಗಿಲ್ಲ, ಯಾವುದೇ ರೀತಿಯಾಗಿ ಕಠೋರವಾದ ದೇಹದಂಡನೆ ಮಾಡಬೇಕಾಗಿಲ್ಲ ಮತ್ತು ಕಠೋರವಾಗಿರ್ತಕ್ಕಂಥ ವ್ರತ ವೈಕಲ್ಯಗಳನ್ನು ಮಾಡಬೇಕಾಗಿಲ್ಲ. ದೇಹದ ಒಂದು ಯಾವುದೇ ಅವಸ್ಥೆಯಲ್ಲಿ ದೈಹಿಕ ವೈಕಲ್ಯದ ಯಾವುದೇ ಅವಸ್ಥೆಯಲ್ಲಾದರೂ ಮಾಡಿ ಬರುವಂತಹದ್ದು ಬೌದ್ಧಿಕ ಅರ್ಥಾತ್ ಏನು ಅಂದ್ರೆ ಒಂದು ಮಟ್ಟದ ಯಾವುದೇ ಭೂಮಿಕೆಯಲ್ಲಿನೂ ಮಾಡಿ ಬರುವಂತಹದ್ದು. ಅರ್ಥಾತ್ ಏನು ಅಂದ್ರೆ ಅವನು ಏನೇನು ಅಕ್ಷರಶಃ ಅಲ್ಲ, ಅರ್ಥಾತ್ ಏನು ಅಂದ್ರೆ ಅವನಿಗೆ ಒಂದು ಅಕ್ಷರ ಜ್ಞಾನವೂ ಇಲ್ಲ ಅನ್ನುವಂಥವನು ಕೇವಲ ತನ್ನ ಅಂತಃಕರಣದ ಭಾವನೆಯಿಂದ ಭಗವಂತನನ್ನ ಹೆಂಗ ಪಡ್ಕೊಳ್ಳಿಕ್ಕೆ ಬರ್ತದೆ, ಆ ಪರಮಾತ್ಮ ಸ್ವರೂಪದ ಜೊತೆಗೆ ತನ್ನ ಮನಸ್ಸನ್ನು ಹೆಂಗೆ ತಾದಾತ್ಮ್ಯಗೊಳಿಸಿಕೊಡ್ತಾರೆ ಅನ್ನುವಂಥದ್ದನ್ನ ಎಷ್ಟು ಸುಲಭವಾಗಿ ಸಹಜವಾಗಿ ನಮಗೆ ಪ್ರಾಪ್ತವಾಗುವಂತೆ ಹೇಳಿದಾನೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅರ್ಥಾತ್ ಇಷ್ಟೇ ಅಲ್ಲದೆ ಅವನು ಹೆಚ್ಚಿನ ಯಾವ ಸಾಧನೆಯನ್ನು ಮಾಡಬೇಕಾದಿಲ್ಲ. ಅವನು ಏನ್ ಮಾಡ್ತಾನೋ ಮುಂಜಾನಿಂದ ರಾತ್ರಿವರೆಗೂ 24 ಗಂಟೆಗಳಲ್ಲಿ ಏನ್ ಮಾಡ್ತಾನೋ ಅದನ್ನು ಅವನು ಕೇವಲ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ರೆ
ಅವನು ತನ್ನ ಜೀವನವನ್ನು ಕೃತಾರ್ಥ ಮಾಡ್ಕೋತಾನೆ. ಯಾಕೆ ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಆ ಕರ್ತೃತ್ವ ಭಾವ ಅನ್ನೋದು ಯಾರೇ ಆಗಿರಲಿ, ಕರ್ತೃತ್ವ ಭಾವ ಅನ್ನುವಂಥದ್ದು ಎಲ್ಲಿವರೆಗೂ ಅದು ನಷ್ಟ ಆಗೋದಿಲ್ಲೋ ಅಥವಾ ಕರ್ತೃತ್ವ ಭಾವ ರಹಿತರಾಗೋದಿಲ್ಲೋ ಅಲ್ಲಿವರೆಗೂ ಏನಾಗ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ಮನಸ್ಸು ಅಂತರ್ಮುಖ ಆಗ್ಲಿಕ್ಕೆ ಶಕ್ಕಿಲ್ಲ. ಮತ್ತು ಮನಸ್ಸು ಎಲ್ಲಿವರೆಗೂ ಅಂತರ್ಮುಖ ಆಗಂಗಿಲ್ಲ ಅಲ್ಲಿವರೆಗೂ ಏನಾಗಂಗಿಲ್ಲ ಅಂದ್ರೆ ಚಿತ್ತ ಶುದ್ಧಿ ಅನ್ನುವಂಥದ್ದಾಗಂಗಿಲ್ಲ. ಮನಸ್ಸು ಅಂತರ್ಮುಖ ಆದಾಗ ಹೊರಗಿನ ದೃಶ್ಯದ ಸಂಬಂಧ ಅನ್ನುವಂಥದ್ದು ಎಷ್ಟೆಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ಕೋತ ಹೋಗ್ತದನೋ ಅಷ್ಟಷ್ಟು ಪ್ರಮಾಣದಲ್ಲಿ ಮನಸ್ಸು ಶುದ್ಧ ಆಗ್ತದೆ, ಚಿತ್ತ ಶುದ್ಧಿ ಆಗ್ತದೆ. ಹೊರಗಿನ ಒಂದು ಅರ್ಥಾತ್ ಏನು ಅಂದ್ರೆ ದೃಶ್ಯದ ಒಂದು ಮಾಲಿನ್ಯನೇ ಮನಸ್ಸನ್ನು ಮಾಲಿನ್ಯ ಮಾಡ್ತಾ ಇರೋದ್ರಿಂದಾಗಿ ಆ ದೃಶ್ಯದ ಸಂಬಂಧ ಸಂಪರ್ಕ ಅಥವಾ ಸಹವಾಸ ಎಷ್ಟು ಕಡಿಮೆನೋ ಅಷ್ಟು ಮನಸ್ಸು ತಾನಾಗಿ ಶುದ್ಧ ಆಗ್ತದೆ ಅನ್ನೋದಕ್ಕಾಗಿನೇ ಭಗವಂತ ಏನ್ ಹೇಳಿದ ಅಂತಂದ್ರೆ ನೀನ್ ಏನ್ ಮಾಡ್ತೀವಿ ಅದನ್ನ ನನಗೆ ಅರ್ಪಣೆ ಮಾಡು ಅಂದ್ರೆ ನೀನು ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಕರ್ಮಗಳನ್ನು ಬಂಧಿಸ್ಲಿಕ್ಕೆ ಶಕ್ಕಿಲ್ಲ. ಮತ್ತು ನನ್ನ ಒಂದು ಅರ್ಥಾತ್ ಏನು ಅಂದ್ರೆ ಸ್ಥಿತಿ ಹೆಂಗಿದೆ, ನನ್ನ ಸ್ವರೂಪ ಹೆಂಗ, ನನ್ನ ಲಕ್ಷಣ ಏನದ, ನನ್ನ ಧರ್ಮ ಏನದ ಅಥವಾ ನನ್ನ ಸ್ವಭಾವ ಏನದ ಅಂತಂದ್ರೆ ನಾನು ಸಮೂಹಂ ಸರ್ವಭೂತೇಶು, ಎಲ್ಲಾ ಭೂತ ಮಾತ್ರ ಪ್ರಾಣಿ ಮಾತ್ರ ವಿಷಯದಲ್ಲಿ ನಾನು ಸಮಭಾವನೆಯಿಂದ ಇರ್ತಕ್ಕಂಥವ. ಯಾವ ಒಂದು ಅರ್ಥಾತ್ ಏನು ಅಂತಂದ್ರೆ ಸ್ವರೂಪದಲ್ಲಿ ನಾನು ಋಷಿಮುನಿಗಳ ಹೃದಯದಲ್ಲಿದ್ದೀನೋ ಅಥವಾ ಬ್ರಹ್ಮಾದಿ ದೇವತೆಗಳ ಹೃದಯದಲ್ಲಿದ್ದೀನೋ ಅದೇ ಭಾವದಲ್ಲೇ ಅದೇ ಒಂದು ಸ್ವರೂಪದಲ್ಲಿ ಕ್ರಿಮಿ ಕೀಟಾದಿಗಳ ಅಂತಃಕರಣದೊಳಗೂ ನಾನು ಅದೇ ಭಾವ ಒಂದು ಸ್ವರೂಪದಲ್ಲಿದ್ದೀನಿ. ನನ್ನೊಳಗೆ ಯಾವ ಪ್ರಕಾರವಾಗಿ ಸಮುದ್ರದ ಒಂದು ಹನಿ ನೀರನ್ನು ನಾವು ಪರೀಕ್ಷಾ ಮಾಡಿ ನೋಡಿದ್ರೆ ಸಮುದ್ರ ನೀರಿಗಿಂತಲೂ ಆ ಒಂದು ಹನಿ ನೀರು ಹೆಂಗೆ ಬೇರೆ ಅಲ್ಲೋ, ಯಾವ ಅರ್ಥಾತ್ ಗುಣಗಳಿಂದಲೂ ಬೇರೆ ಅಲ್ಲೋ ಹಂಗ ನಾನು ಎಲ್ಲರೊಳಗೂ ಆತ್ಮಭಾವದಿಂದ ಇದ್ದೀನಿ, ಸಮಭಾವದಿಂದ ಇದ್ದೀನಿ. ನಮೇ ದ್ವೇಷೋಸ್ತಿ ನ ಪ್ರಿಯ. ಅರ್ಥಾತ್ ಭಗವಂತ ಏನ್ ಮಾಡೋದಿಲ್ಲ, ಯಾರನ್ನೂ ದ್ವೇಷ ಮಾಡೋದಿಲ್ಲ, ಯಾರನ್ನೂ ಏನ್ ಮಾಡೋದಿಲ್ಲ ಅಂದ್ರೆ ಪ್ರೇಮ ಮಾಡೋದಿಲ್ಲ. ಅವನಿಗೆ ಎಲ್ಲಾ ವಿಷಯದಲ್ಲೂ ಸಮಭಾವನೆ ಉಳ್ಳಂತಹ ಅನಂತರ ಒಂದು ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರೆ ವ್ಯಕ್ತಿಗಳ ಬಗ್ಗೆ ಇರ್ತಕ್ಕಂಥ ಏನಾದ್ರೂ ನಮ್ಗೆ ರಾಗದ್ವೇಷ ಇದ್ರೆ ಅದು ಎಷ್ಟೊಂದು ಕ್ಷುದ್ರವಾಗಿರ್ತಕ್ಕಂಥದ್ದಿರ್ತದೆ ಅಂತಂದ್ರೆ ಆ ವ್ಯಕ್ತಿಯ ಬಗ್ಗೆ ಆ ಅನಂತದ ಮುಂದೆ ಆ ವ್ಯಕ್ತಿಯ ಒಂದು ಅಸ್ತಿತ್ವ ಆದರೂ ಎಷ್ಟಿದೆ. ಅದಕ್ಕಾಗಿ ನಾವು ನಮ್ಮ ಮನಸ್ಸನ್ನ ದೂಷಿತ ಮಾಡಿಕೊಳ್ಳೋದು ಅಥವಾ ಶುದ್ಧ ಮಾಡಿಕೊಳ್ಳೋದು ಅಥವಾ ರಾಗದ್ವೇಷ ಹೊಂದೋದು ಅಂದ್ರೆ ನಾವು ಅನಂತವನ್ನು ಉಪೇಕ್ಷಾ ಮಾಡಿ ಈ ಕಿಂಚಿತ್ ಶಾಂತವಾಗಿರ್ತಕ್ಕಂಥದ್ರಲ್ಲೇನೆ ನಮ್ಮ ಅಂತಕಾಲವನ್ನು ಮಾಡಿ ತಂದುಕೊಂಡ್ಬಿಡ್ತೀವಿ ನಾವು. ಆದ್ರಿಂದಲೇ ನನಗೆ ಯಾರೇ ಭಜಂತಿತು ಮಾಂ ಭಕ್ತ್ಯ ಮೈತೆ ತೇಷು ಚಾಪ್ಯಹಂ, ಯಾರು ನನ್ನನ್ನು ಹೆಂಗೆ ಸೇವಿಸ್ತಾರೋ ಹಂಗೆ ನಾನು ಏನಿದ್ದೀನಿ ಅಂದ್ರೆ ಅನುಗ್ರಹ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ತನ್ನ ಅತ್ಯಂತ ಪ್ರಾಪ್ತಿಯ ಸುಲಭ ಸಾಧನೆಯನ್ನು ಹೇಳಿದ. ಆದ್ರೂ ಒಂದು ವೇಳೆ ನಮ್ಮ ಪರಿಸ್ಥಿತಿ ಏನದನು, ನಾವು ಹೆಂಗಿದ್ವಿ ಅಂದ್ರೆ ಅತ್ಯಂತ ನಾವು ಏನಪ್ಪಾ ಅಂದ್ರೆ ನಿಕೃಷ್ಟ ಒಂದು ಅವಸ್ಥೆಯಲ್ಲಿರ್ತಕ್ಕಂಥವರಾಗಿದ್ರು, ಎಲ್ಲಾ ದೃಷ್ಟಿಯಿಂದಲೂ ನಾವು ನಿಕೃಷ್ಟ ಅವಸ್ಥೆಯಲ್ಲಿರ್ತಕ್ಕಂಥವರಾಗಿದ್ರು ಅತ್ಯಾಚಾರ, ಅನಾಚಾರ, ದುರಾಚಾರ ಮತ್ತು ದುಷ್ಪ್ರವೃತ್ತಿ ಇಂಥ ಅನೇಕ ಲಕ್ಷಣಗಳಿಂದ ಕೂಡಿಕೊಂಡವರಾಗಿದ್ರು ಮನುಷ್ಯ ದೇಹಧಾರಿಯಾಗಿರ್ತಕ್ಕಂಥ ನಾವು ನಿರಾಶರಾಗಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದಕ್ಕಾಗಿ ಭಗವಂತ ಏನು ಒಂದು ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅಭಯ ವಚನವನ್ನ ಭರವಸೆಯನ್ನು ಕೊಡ್ತಾ ಇದ್ದಾನೆ ಅಂದ್ರೆ ಅಪಿಚೇತ್ಸು ದುರಾಚಾರು ಭಜತೆ ಮಾಂ ಅನ್ಯ ಭಾವ. ಎಂಥ ದುರಾಚಾರ್ಯನೇ ಆಗಿರ್ಲಿ, ಅನಾಚಾರ್ಯನೇ ಆಗಿರ್ಲಿ, ಅತ್ಯಾಚಾರ್ಯನೇ ಆಗಿರ್ಲಿ, ಜ್ಞಾನೇಶ್ವರ ಮಹಾರಾಜ ಹೇಳ್ತಾರೆ. ಆದ್ರೂ ಒಂದು ಕಂಡೀಷನ್ ಏನದ ಅಂದ್ರೆ ಅವನು ಪಶ್ಚಾತ್ತಾಪ ಅನ್ನುವಂಥ ಒಂದು ಪವಿತ್ರವಾದ ತೀರ್ಥದಲ್ಲಿ ಅವನು ಸ್ನಾತನಾಗಿರಬೇಕು. ಪಶ್ಚಾತ್ತಾಪ ಅನ್ನುವಂಥ ಅಗ್ನಿಯೊಳಗೆ ಅವನ ಪಾಪಗಳೆಲ್ಲ ಸುಟ್ಟು ಹೋಗಿಬಿಡ್ತವೆ. ಅಥವಾ ಪಶ್ಚಾತ್ತಾಪ ಅನ್ನುವಂಥ ತೀರ್ಥದಲ್ಲಿ ಸ್ನಾನ ಮಾಡಿದ ಅಂದ್ರೆ ಅವನ ಪಾಪಗಳೆಲ್ಲ ನಷ್ಟ ಆಗಿ ಹೋಗ್ತವೆ. ಆ ಕ್ಷಣಕ್ಕನೇ ಅವನು ಏನಾಗ್ಬಿಡ್ತಾರ ಅಂದ್ರೆ ಪರಿಶುದ್ಧನಾದ ಅಂದ್ರೆ ಅವನು ಸತ್ಪುರುಷ ಆದಂತೆ ತಿಳ್ಕೋಬೇಕು. ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತ ವಯಸ್ಸಃ.
ಅಪಿಚೇಚ್ಛು ದುರಾಚಾರೋ ಭಜತೆ ಮಾಮನನ್ಯ ಭಾವ. ಅರ್ಥಾತ್ ಏನು ಅಂದ್ರೆ, ಈ ರೀತಿ ಪ್ರೇಮದಿಂದ ಭಜಿಸುವವನು ಒಂದನು ಮತ್ತೆ ಶರೀರವನ್ನು ಅವನು ಯಾವುದೇ ಜಾತಿಯವನು ಆಗಿರಲಿ. ಅರ್ಥಾತ್ ಏನು ಅಂದ್ರೆ, ಜಾತಿ ಯಾವುದೇ ಜಾತಿಯವನಾಗಿದ್ದು ಸಹಿತ ಅವನು ಏನ್ ಮಾಡ್ತಾನಂದ್ರೆ ಮತ್ತೆ ಶರೀರ ಪಡ್ಕೊಳ್ಳೋದಿಲ್ಲ. ನೋಡಿದರೆ ಅವನ ಆಚರಣ ದುರಾಚಾರಿಗಳಲ್ಲಿ ಅಗ್ರಗಣ್ಯ, ಆದರೆ ಭಕ್ತಿ ಚತುಷ್ಕೂಟದಲ್ಲಿ ಜೀವನ ಕಳೆಯುವನು. ಅವನ ಆಚರಣೆ ನೋಡಿದ್ರೆ ಅತ್ಯಂತ ದುರಾಚಾರಿಗಳಲ್ಲೇನೆ ಅಗ್ರಗಣ್ಯ ಇದ್ದಾವ, ಆದ್ರೆ ಭಕ್ತಿ ಚತುಷ್ಕೂಟದಲ್ಲಿ ಜೀವನ ಕಳೆಯುವನು. ಅರ್ಥಾತ್ ಏನು ಅಂದ್ರೆ, ಭಕ್ತಿಯ ಒಂದು ವಾತಾವರಣದಲ್ಲಿ, ಭಕ್ತಿಯ ಒಂದು ವಾತಾವರಣದಲ್ಲಿ ಅವನು ತನ್ನ ಆಯುಷ್ಯವನ್ನೆಲ್ಲ ಕಳೀತಾನೆ. ಭಕ್ತರ ಸಮುದಾಯದಲ್ಲಿ, ಭಕ್ತಿ ಚತುಷ್ಕೂಟ ಅಂದ್ರೆ ಭಕ್ತರ ಸಮುದಾಯದಲ್ಲೇ ಅವನು ತನ್ನ ಆಯುಷ್ಯ ಕಳೀತಾನೆ, ಹೊರತು ಉಳಿದ ವಿಷಯಿ ಜನರ ಸಂಪರ್ಕದಲ್ಲಿ ಹೋಗುವುದೇ ಇಲ್ಲ. ಎಷ್ಟು ಸೂಕ್ಷ್ಮವಾದ ವಿಚಾರ ಅಂದ್ರೆ, ಅರ್ಥಾತ್ ನಮ್ಮ ಕುಟುಂಬದವರೇ ಆಗಲಿ, ಪರಿವಾರದವರೇ ಆಗಲಿ, ಸ್ವಜನರೇ ಆಗಲಿ, ಅವ್ರ ಅಕಸ್ಮಾತ್ ಏನು ಅಂದ್ರೆ ಅರ್ಥಾತ್ ಭಗವತ್ ಪರಾಯಣ ಇದ್ದಿದ್ದಿಲ್ಲ ಅಂದ್ರೆ ಅವನು ಏನ್ ಮಾಡೋದಿಲ್ಲ ಅಂದ್ರೆ ಅವರೊಂದಿಗೆ ಅವನು ರಮಿಸೋದಿಲ್ಲ, ಅವರೊಂದಿಗೆ ಅವನು ಹೆಚ್ಚಿಗೆ ಏನ್ ಮಾಡೋದಿಲ್ಲ ಅಂತಂದ್ರೆ ಅವರ ಸಹವಾಸದಲ್ಲಿ ಇರಂಗಿಲ್ಲ. ಏನು ಕರ್ತವ್ಯ ಪೂರ್ತೇಕನೇ ಅಷ್ಟೇ ಇರ್ತಾನೆ ಹೊರತು ಅವನ ಮನಸ್ಸೆಲ್ಲ ಏನಿರ್ತ ಭಕ್ತರ ಸಮುದಾಯದಲ್ಲಿರಬೇಕು ಅನ್ನುವಂಥದ್ದು ಅವನ ಭಾವನಾ ಇರ್ತದೆ. ವಿಷಯಿ ಜನರ ಸಹವಾಸದಲ್ಲಿ ಇರೋದು ಅವನಿಗೆ ಸೇರುವುದಿಲ್ಲ. ಅವನ ಅಂತಃಕರಣದಲ್ಲಿ ಯಾವಾಗಲೂ ಭಕ್ತರ ಚತುಷ್ಕೂಟದಲ್ಲಿ ಇರಬೇಕು. ಭಕ್ತಿಯ ಚತುಷ್ಕೂಟ ಎಲ್ಲಿ ಭಗವಂತನ ನಾಮಸ್ಮರಣೆ ನಡೀತದನೋ, ಎಲ್ಲಿ ಭಜನೆ ನಡೀತದನೋ, ಎಲ್ಲಿ ಸತ್ಸಂಗ ನಡೀತದನೋ, ಎಲ್ಲಿ ಸ್ವಾಧ್ಯಾಯ ನಡೀತದನೋ, ಎಲ್ಲಿ ಏನು ಅಂದ್ರೆ ಭಗವಂತನನ್ನೇ ಕುರಿತು ಅನೇಕ ಪ್ರಕಾರದಿಂದ ಭಗವಂತನ ಪ್ರಾಪ್ತಿಯ ಸಾಧನೆಗಳು ಎಲ್ಲಿ ನಡೀತಾವನೋ ಅಲ್ಲೇ ಅವನು ತನ್ನ ಜೀವನವನ್ನು ಕಳೀತಾನೆ. ನಾನು ಎಷ್ಟೋ ಸಲ ಒಂದು ಉದಾಹರಣೆ ಹೇಳ್ತಿದ್ದೆ. ಗೋಪಿನಾಥ ಕವಿರಾಜ್ ಅವರು ಜಗತ್ ಪ್ರಸಿದ್ಧ ವಿದ್ವಾಂಸರಾಗಿ ಅವರಿಗೆ 17 ಪದವಿಗಳಿವೆ. ಇಂಥವು ಅಂದ್ರೆ ಪದ್ಮಶ್ರೀ, ಡಿಲಿಟ್ಟು, PhD, ಇಂಥ ಸ್ನಾತಕೋತ್ತರ, ಇಂಥ ಅನೇಕ ಎಲ್ಲಾ ಯೂನಿವರ್ಸಿಟಿಗಳು ಅವ್ರಿಗೆ ಏನ್ ಮಾಡಿದ್ದು ಅಂದ್ರೆ ಪದವಿಗಳನ್ನು ಕೊಟ್ಟಿದ್ದು. ಅವ್ರು ಬರೆದಿರೋ ಸಣ್ಣ ಆರ್ಟಿಕಲ್ ನೋಡಿನೇ, ಲೇಖನಗಳನ್ನು ನೋಡಿನೇ ಒಂದೊಂದು ಪದವಿ ಕೊಟ್ಟಿದ್ರು. ಅವ್ರೇನಪ್ಪ ಅಂದ್ರೆ ಒಂದು PhD ಥೆಸಿಸ್ ಬರೀಲಿಕ್ಕೆ 3-4 ವರ್ಷಗಟ್ಟಲೆ ಗುದ್ದಾಡಿ ಬರೆದಿದ್ದಿಲ್ಲ. ಅವ್ರು ಬರೆದಿರೋ ಒಂದು ಸಣ್ಣ ಅವ್ರು ಬರೆದಿರೋ ಒಂದೇನು ಸಾಹಿತ್ಯದ ಲೀಸ್ಟ್ ಅದನ್ನು ನೋಡಿದ್ರೆ ಆಶ್ಚರ್ಯ ಅನಿಸ್ತದೆ. ಅಷ್ಟೊಂದು ಅವ್ರೇನಂದ್ರೆ ವಿದ್ವಾಂಸರಾಗಿದ್ರು. ಅಂಥವರಿಗೆ ಇಡೀ ಭಾರತದ ಎಲ್ಲಾ ವಿಶ್ವವಿದ್ಯಾಲಯಗಳು, ನಮ್ಮ ವಿಶ್ವವಿದ್ಯಾಲಯದಲ್ಲಿ ನೀವು ತತ್ವಜ್ಞಾನದ ವಿಷಯದಲ್ಲಿ ಏನಾಗಲಿ ಅಂದ್ರೆ HOD ಆಗಲಿ, ಎಡಾಪ್ ಡಿಪಾರ್ಟ್ಮೆಂಟ್ ಆಗಲಿ ಬರ್ರಿ, ನಾವು ನಿಮ್ಗೆ ಬೇಕಾದಷ್ಟು ಸಂಬಳ ಕೊಡ್ತೀವಿ ಅಂತ ತಿಳ್ಕೊಂಡು ಅಂದ್ರೂ ಸಹಿತ ಅವ್ರಂದ್ರು ನಮ್ಗೆ ಹೇಳ್ತಾರಲ್ಲ, ನಾನು ಬೇಡ, ನಾನು ಕಾಶಿ ಒಳಗೆ ಇರ್ತೀನಿ. ಅವ್ರು ಕಾಶಿ ಒಳಗೆ ಒಂದು ಗೌರ್ಮೆಂಟ್ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು. ಅರ್ಥಾತ್ ಸಂಬಳನೂ ಬಹಳ ಕಡಿಮೆ ಇತ್ತು ಅವ್ರಿಗೆ. ಅವ್ರ ಪ್ರಪಂಚನೂ ಹೆಂಗೋ ಏನೋ ನಡ್ಕೊಂಡು ಹೋಗುವ ಸಂಬಳ ಅವ್ರು ಕೇಳ್ತಿದ್ರು ಜನ. ಅಲ್ರಿ ಇಷ್ಟೆಲ್ಲ ನಿಮಗೆ ಬೇಕಾದಷ್ಟು ಅವಕಾಶಗಳಿದ್ರು ನಾವು ನೋಡ್ತೀವಿ ಏನು ಅಂದ್ರೆ ಜನರು, ಅರ್ಥಾತ್ ಏನು ಅಂದ್ರೆ ವಿಶೇಷತಃ ತರುಣರು ಹೇಳ್ತೀನಿ ಹೆಂಗ ಪರಿಸ್ಥಿತಿ ಇದೆ ಅಂದ್ರೆ, ಕೇವಲ ದುಡ್ಡಿಗಾಗಿನೇ ನಾವು ಅಮೇರಿಕಾಕ್ಕೆ ಹೋಗ್ತೀವಿ, ನಾವು ಆಸ್ಟ್ರೇಲಿಯಾಕ್ಕೆ ಹೋಗ್ತೀವಿ, ನಾವು ಫ್ರಾನ್ಸಿಗೆ ಹೋಗ್ತೀವಿ, ನಾವು ಜಪಾನ್ಗೆ ಹೋಗ್ತೀವಿ. ಏನ್ ಮಾಡ್ತಿದ್ದಾರಲ್ಲೇ ಆಯುಷ್ಯವನ್ನೆಲ್ಲ ವ್ಯರ್ಥ ಮಾಡಿಕೊಂಡು ಕೊನೆಗೆ ಏನಪ್ಪಾ ಅಂದ್ರೆ ಜೀವನದೊಳಗೆ ಏನೇನು ಸಂಪಾದನೆ ಇಲ್ಲದನೆ ಬರೇ 4 ದುಡ್ಡು ಗಳಿಸೋದೇ ಒಂದು ಧ್ಯೇಯ ಅಂತ ಇಟ್ಕೊಂಡು ಆಯುಷ್ಯವನ್ನೆಲ್ಲ ಏನದಂದ್ರೆ ಆ ಒಂದು ವಿಷಮಯ ವಾತಾವರಣದಲ್ಲೇ ಆಯುಷ್ಯವನ್ನು ಕಳೆದು ತಮ್ಮ ಜೀವನದಲ್ಲಿ ನಿರಾಶರಾಗಿ ಕೊನೆಗೆ ಮಾನಸಿಕವಾಗಿರ್ತಕ್ಕಂತಹ ಒಂದು ಅಸ್ವಸ್ಥತೆ ಒಳಗನೆ ಆಯುಷ್ಯದ ಕೊನೆಯನ್ನ ನಾವು ಅನಿವಾರ್ಯವಾಗಿ ಕಳಿಬೇಕಾಗಿ ಬರ್ತದೆ.
ಅಷ್ಟೊಂದು ಮನುಷ್ಯನಿಗೆ ದುಡ್ಡಿನ ವ್ಯಾಮೋಹ, ಐಶ್ವರ್ಯದ ವ್ಯಾಮೋಹ, ಅರ್ಥಾತ್ ಐಷಾರಾಮದ ವ್ಯಾಮೋಹ ಅನ್ನುವಂಥದ್ದಿರ್ತದೆ. ಅಂಥದ್ರಲ್ಲಿ ಅವರಿಗೆ ಪ್ರಾಪಂಚಿಕವಾಗಿ ಏನೂ ಅನುಕೂಲತೆ ಇಲ್ಲೇ ಇದ್ದಾಗಿನೂ ಅವ್ರ ಕಾಶಿ ಒಳಗೆ ಅರ್ಥಾತ್ ನೌಕರಿ ಮಾಡಿಕೊಂಡಿದ್ರು ಒಂದು ಸಾಣರು. ಅವಾಗ ಅವ್ರಿಗೆ ಕೇಳಿದ್ರು, ಯಾಕೆ ನೀವು ಇಷ್ಟೊಂದು ಸಣ್ಣ ನೌಕರಿಯಲ್ಲಿದ್ದೀರಿ ಅಂದ್ರೆ ಅವ್ರು ಹೇಳಿದ್ರು, ನನ್ನ ಕಾಶಿ ಒಳಗೆ ಸತ್ಸಂಗ ಸಿಗ್ತದೆ, ಭಕ್ತಿ ಚತುಷ್ಕೂಟದಲ್ಲಿ ಜೀವನ ಕಳೆಯುವನು. ಅರ್ಥಾತ್ ಏನಪ್ಪ ಅಂದ್ರೆ ಭಕ್ತರ ಸಮುದಾಯದಲ್ಲಿ ಜೀವನ ಕಳೀತಾನೆ ಹೊರತು ವ್ಯಾವಹಾರಿಕ ಲೌಕಿಕ ಜನರು 24 ತಾಸು ಯಾರ ವಿಚಾರ, ಯಾರ ಬುದ್ಧಿ, ಯಾರ ಮಾತು, ಯಾರ ಕೃತಿ, ಯಾರ ವ್ಯವಹಾರ ಪ್ರಪಂಚವನ್ನು ಕುರಿತನೇ ಅದನು. ಅದರೊಳಗೂ ನಿಕೃಷ್ಟ ಭಾವದಲ್ಲಿ ಅದನು. ಪ್ರಪಂಚದಲ್ಲಿದ್ದರೂ ಸಹಿತ ಏನಪ್ಪ ಅಂದ್ರೆ ಏನಾದರೂ ಧರ್ಮ ಅಥವಾ ಏನಾದರೂ ಒಂದು ನೀತಿ ಆಚರಣೆ ಇತ್ಯಾದಿಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅಂತಂದ್ರೆ ಏನು ಅಂದ್ರೆ ಅದೂ ಅಲ್ಲ. ಅಂಥ ಒಂದು ನಿಕೃಷ್ಟ ಪ್ರವೃತ್ತಿಯ ಜನರ ಸಹವಾಸದಲ್ಲಿ ಆಯುಷ್ಯ ಕಳೆಯೋದು ಅಂತಂದ್ರೆ ನಿಜವಾಗಿಯೂ ನಮ್ಮ ಆಯುಷ್ಯ ಕಿಮ್ಮತ್ತ ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೇಳಬೇಕು. ಆದ್ರಿಂದ ಏನಂತಾರಂದ್ರೆ ದುರಾಚಾರಿಗಳಲ್ಲಿ ಅಗ್ರಗಣ್ಯ, ಆದರೆ ಭಕ್ತಿ ಚತುಷ್ಕೂಟದಲ್ಲಿ ಜೀವನ ಕಳೆಯುವನು. ಭಕ್ತಿ ಭಾವದಲ್ಲಿ ಅದು ಸುಮ್ಮನಾರ ಮತ್ತ 24 ತಾಸು ಭಕ್ತಿ ಭಾವದಲ್ಲೇ ಜೀವನವನ್ನು ಕಳೀತಾನೆ. ಹೆಂಗ ಅರ್ಥಾತ್ ಏನು ಅಂದ್ರೆ ಹಿಂಗ ಅವ್ರೇನ್ ಹೇಳಿದ್ರು ಅಂದ್ರೆ ಎಂಥ ದುರಾಚಾರಿಯಾಗಿದ್ರು ಸಹಿತ ಅವನು ಜೀವಂತವೇ ದಂಡೆಗೆ ಬಂದನು, ಆದ್ದರಿಂದ ವ್ಯರ್ಥವೆನ್ನಬಹುದು ಮುಳುಗಿದ್ದನೆಂಬುದನ್ನು, ಅದರಿಂದ ಹಿಂದೆ ಮಾಡಿದ ಪಾಪವೇನು ಉಳಿಯವು ಅವನ ಭಕ್ತಿಯಿಂದ. ಅರ್ಥಾತ್ ಏನು ಅಂದ್ರೆ ಅವನು ಮುಳುಗೋದನ್ನ, ನೀರು ಕುಡಿಯೋದನ್ನ, ತಡಪಡಿಸೋದನ್ನ, ಚರ್ಪಡಿಸೋದನ್ನ ಜನ ನಿಂತ್ಕೊಂಡು ನೋಡ್ತಾ ಇದ್ರು. ಮತ್ತು ಅವನಿಗೆ ಏನದಂದ್ರ ನೀ ಸಾಯ್ತಿ, ನೀ ಮುಳುಗ್ತಿ ಅನ್ನುವಂಥ ಭಾವನೆ ಉಳ್ಳವರಾಗಿದ್ರು. ಆದರೂ ಸಹಿತ ಅವನು ದಂಡಿಗೆ ಬಂದು ಹತ್ತಿದ ಅಂದ್ರೆ, ಜೀವಂತವಾಗಿ ದಂಡಿಗೆ ಬಂದು ಹತ್ತಿದ ಅಂದ್ರೆ ಅವನು ಹಿಂದೆ ಮಾಡಿದ್ದೆಲ್ಲ ಏನದಂದ್ರೆ ಅದಕ್ಕೇನು ಒಂದು ಮಹತ್ವ ಇಲ್ಲೇ ಇಲ್ಲ. ಅವನು 1000 ಸಲ ಮುಳುಗಿರ್ಬಹುದು, 100 ಸಲ ಮುಳುಗಿರ್ಬಹುದು, ಆ ದಂಡಿಗೆ ಬಂದು ಹತ್ತಿದ ಅಂದ್ರೆ ಅವನು ಗೆದ್ದ. ಅರ್ಥಾತ್ ಏನು ಅಂದ್ರೆ ಒಂದಿಬ್ರು ಈಸ್ಲಿಕ್ಕೆ ಬಿದ್ರು, ದೊಡ್ಡ ನದಿ ಅರ್ಥಾತ್ ನದಿ ಒಳಗೆ ಈಸ್ಲಿಕ್ಕೆ ಬಿದ್ರು. ಒಬ್ಬವ ಏನ್ ಮಾಡಿದ, ಅಗ್ದಿ ದೊಡ್ಡ ಪರಾಕ್ರಮ ತೋರಿಸಿ ಹೋದ ಈಸ್ತಿದ್ದ. ಕೈಲೇಸುವುದು, ಕಾಲೇಸುವುದು, ಡಬ್ ಬಿದ್ದಿಸೋದು, ಅಂಗಾತ್ ಬಿದ್ದಿಸೋದು, ಅರ್ಥಾತ್ ಅಂಗಾತ್ ಬಿದ್ದು ಪದ್ಮಾಸನ ಹಾಕೊಂಡು ಈಸೋದು, ಹಿಂಗ ಅನೇಕ ಪ್ರಕಾರದಿಂದ ತನ್ನ ಕೌಶಲ್ಯವನ್ನ ಪರಾಕ್ರಮವನ್ನು ತೋರಿಸೋದು ಬಂದ. ಇನ್ನೊಬ್ಬ ಪಾಪ ಏನಂದ್ರೆ ಅಂಥಪರಿ ಏನು ಆ ಈಸೋದ್ರೊಳಗೆ ಏನಾಗಿರಲಿಲ್ಲ ಅಂದ್ರೆ ಎಕ್ಸ್ಪರ್ಟ್ ಆಗಿರಲಿಲ್ಲ. ಅವನು ಹಂಗ ಗುದ್ದಾಡ್ಕೋತ ಹೈರಾಣಾಗಿ ಈಶೋತ ಎನ್ನುವ ಏನೋ ಬಂದ. ಕರ್ಮ ಧರ್ಮ ಸಂಯೋಗದಿಂದ ಏನಾದ ಅಂದ್ರೆ ಯಾವ ಪರಾಕ್ರಮ ತೋರಿಸೋಕೆ ಬಂದಿದ್ನೋ ಅವನಿಗೆ ಬಿಟ್ಟ. ಯಾವನೇನಾದ್ರು ಒದ್ದಾಡ್ಕೋತ ಬಂದಿದ್ನೋ ದಂಡಿಗೆ ಹತ್ತಿದ ಅಂದ್ರೆ ಯಾರು ಯಶಸ್ವಿಯಾದರು ಅಂತ ತಿಳ್ಕೊಂಡು ಕೇಳಿದ್ರ ಅವನ್ನೆಲ್ಲ ಪರಾಕ್ರಮ ಏನದನೋ ವ್ಯರ್ಥ ಆಗುವುದು. ಇಹೈವ ಚೇದವೇದಿ ಅಥ ಸತ್ಯಮಸ್ತಿ ನಚೇತಿಹಾವೇದಿ ಮಹತಿ ವಿನಷ್ಟಿ. ಈ ಜನ್ಮದೊಳಗೆ ಏನಾದರೂ ನೀವು ಧರ್ಪಡಿಸಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ್ರಿ, ಈ ಜನ್ಮ ಬಾಳಿದ್ದು, ಇದ್ದದ್ದು, ತಿಂದದ್ದು, ಉಂಡದ್ದು ಅರ್ಥಾತ್ ಏನು ಅಂತಂದ್ರೆ ನೀವು ಅರ್ಥಾತ್ ನಾವು ಏನೇನು ದೊಡ್ಡ ಇದನ್ನ ಮಾಡಿರುವ ಅದೆಲ್ಲ ಸಾರ್ಥಕ ಆಗ್ತದೆ. ನಚೇದಿಹಾವೇದಿ ಮಹತಿ ವಿನಷ್ಟಿ. ಈ ಸಾಯುವುದರೊಳಗಾಗಿ ನಾವೇನಾದ್ರೂ ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಲ್ಲ ಅಂದ್ರೆ ನೀನು ಏನು ಬೇಕಾದಾಗಿರ್ಬೋದು ಜಗತ್ತಿನಲ್ಲಿ. ಅರ್ಥಾತ್ ನೀನು ಸಂಯುಕ್ತ ರಾಷ್ಟ್ರ ಸಂಘದ ಅಧ್ಯಕ್ಷ ಆಗಿರ್ಬಹುದು, ಅಥವಾ ಏನಪ್ಪಾ ಅಂದ್ರೆ ಒಂದು ದೇಶದ ಪ್ರಧಾನಮಂತ್ರಿ ಆಗಿರ್ಬಹುದು, ಬಹಳ ದೊಡ್ಡ ಶ್ರೀಮಂತ, ಜಗತ್ತಿನೊಳಗನೆ ಶ್ರೀಮಂತರಲ್ಲಿ ಒಬ್ಬನಾಗಿರ್ಬಹುದು, ದೊಡ್ಡ ಅಧಿಕಾರಿ ಆಗಿರ್ಬಹುದು, ಜ್ಞಾನಿ ಆಗಿರ್ಬಹುದು, ಪಂಡಿತ ಆಗಿರ್ಬಹುದು, ದೊಡ್ಡ ದೊಡ್ಡ ಕಲಾವಂತ ಆಗಿರ್ಬಹುದು. ಆದ್ರೆ ಏನಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಅರ್ಥಾತ್ ಏನು ಅಂದ್ರೆ ಅದು ಬರೀ ಅಸಮಾಧಾನದೊಳಗನೆ ಪರ್ಯವಸಾನ ಆಗುವಂತಹದ್ದೇ ಹೊರತು ಸಮಾಧಾನದೊಳಗೆ ಆಗುವಂತಹದ್ದಲ್ಲ. ಯಾಕಂದ್ರೆ ದೇಹ ಬುದ್ಧಿ ಒಳಗಿನ ಜ್ಞಾನ ಆಗಲಿ, ಪಾಂಡಿತ್ಯ ಆಗಲಿ, ಪರಾಕ್ರಮ ಆಗಲಿ, ಅಥವಾ ಕಲೆಗಳಾಗಲಿ, ಪ್ರತಿಭೆಗಳಾಗಲಿ
ಅವು ಯಾವುವು ಸಮಾಧಾನ ಕೊಡುವಂಥವಲ್ಲ. ಈ ದೇಹ ಭಾವವನ್ನು ಬಿಟ್ಟು ಆತ್ಮಭಾವದಲ್ಲಿ ಅವನು ಪ್ರತಿಷ್ಠಿತ ಆದ ಈ ಜನ್ಮದಲ್ಲಿ ಏನಾದರೂ ಮಾಡಿ ಅವನ ಜನ್ಮ ಸಾರ್ಥಕ ಆತು. ಅವನೇ ಓದಿರುವನೆಲ್ಲ ಆಚರಿಸಿರುವನು ತಪವನ್ನೆಲ್ಲ. ಆದ್ದರಿಂದ ಈಗ ಪವಿತ್ರ ಅವನದೇ ಕುಲ. ಅವನು ಯಾವ ಸಮಗ ಬಟ್ಟೆ ಹುಟ್ಟಿ ಬಂದಿರುವಲ್ಲಕ್ಕ, ಅವನು ಗದ್ಯಾಗ ಬಟ್ಟೆ ಹುಟ್ಟಿ ಬಂದಿರುವಲ್ಲಕ್ಕ, ಮತ್ಯಾವುದೇ ಮುಂದೆ ಹೇಳ್ತಾರೆ ಅವನು ಎಂಥದೇ ಅವನೇ ಜಾತಿಯವನಿರಲಿ, ಯಾವನೇ ಕುಲದವನಿರಲಿ, ಅವನ ಕುಲಾನೇ ಪವಿತ್ರವಾದದ್ದು. ಆದ್ದರಿಂದ ಈಗ ಪವಿತ್ರ ಅವನದೇ ಕುಲ. ಸತ್ಕುಲವಾಗಿದ್ದು ನಿರ್ಮಲ ಹುಟ್ಟಿ ಬಂದಿದ್ದರ ಫಲ ಅವನೇ ಪಡೆದನು. ಯಾವನು ಅನನ್ಯವಾಗಿ ಆ ಭಗವಂತನಿಗೆ ಶರಣ ಹೋಗಿ ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಗವಂತ ಹೇಳ್ತಾನೆ. ಯಾರು ನನ್ನನ್ನು ಅನನ್ಯವಾಗಿ ಸೇವಿಸ್ತಾರೋ ಅವನಿಗೆ ಈ ಜಗತ್ತಿನೊಳಗೆ ಮತ್ತೊಂದು ಎದರದು ಆಧಾರದ ಭಾವನಾನೇ ಇದೆ ಅವನ ಮನಸ್ಸಿನಲ್ಲಿ. ನೋ ಬಡಿ ಈಸ್ ಮೈನ್, ಓನ್ಲಿ ಸದ್ಗುರು ಈಸ್ ಮೈನ್. ನನಗೆ ಯಾರ್ಯಾರು ಜಗತ್ತಿನೊಳಗೆ ಯಾರೂ ಇಲ್ಲೇ ಇಲ್ಲ, ಕೇವಲ ಭಗವಂತ ಒಬ್ಬನೇ ಇದ್ದಾನೆ. ಅವನೊಬ್ಬಂದೇ ಭರವಸೆ. आम्ही कोणाचे काय खातोरे आम्हाला राम देतोरे. ಯಾವ ನಮ್ಗೆ ಏನ್ ಕೊಟ್ಟು ನಡೆಸ್ತಾನೆ? ಏನಾದ್ರೂ ಚುಪ್ಚಾರ ನಮ್ಮ ಹೊಟ್ಟಿಗೆ ಹಾಕುದಿದ್ರೆ ಭಗವಂತನ ಹಾಕ್ತಾನೆ ಹೊರತು ಜಗತ್ತಿನೊಳಗೆ ನಾವು ಸುಮ್ಮನೆ ದೊಡ್ಡವ್ರ ಮನೆಗೆ ಹೋಗಬಾರ್ದು. ದೊಡ್ಡವ್ರನ್ನ ನಾವು ಅವರಿಂದ ಏನಾದ್ರೂ ಅಪೇಕ್ಷಾನು ಮಾಡಬಾರ್ದು. ಮತ್ತು ಅವ್ರನ್ನ ನಾವು ಏನಪ್ಪಾ ಅಂದ್ರೆ ಅವ್ರನ್ನ ಸಂತುಷ್ಟಗೊಳಿಸುವಂತ ಪ್ರಯತ್ನ ಮಾಡಬೇಕಾದ ಕಾರಣವೂ ಇಲ್ಲ. ಈಗ ಅವನೇ ಓದಿರುವನೆಲ್ಲ ಆಚರಿಸಿರುವನು ತಪವನ್ನೆಲ್ಲ ಅಭ್ಯಾಸ ಮಾಡಿರುವನೆಲ್ಲ ಅಷ್ಟಾಂಗ ಯೋಗದ. ಅವ ಏನೇನು ಒಂದು ದಿವಸ ಮೂಗಿ ಬಟ್ಟಿಟ್ಕೊಂಡಿಲ್ಲ, ಅಂದ್ರೆ ಪ್ರಾಣಾಯಾಮ ಮಾಡಿಲ್ಲ. ಆದ್ರೂ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ ಅಂದ್ರೆ ಆ ಸಾಕ್ಷಾತ್ಕಾರಕ್ಕೆ ಎಷ್ಟು ಸಾಧನೆ ಅವನೆಲ್ಲ ಮಾಡಿದಂಗ ಆಯ್ತು. ಪಂಢರಪುರದ ಪಾಂಡುರಂಗನ ಮುಂದೆ ನಿಂತ ಬಳಕ ಆ ದಾರಿಲಿ ಬಂದ್ರೇನ್ರಿ, ಈ ದಾರಿಲಿ ಬಂದ್ರೇನ್ರಿ ಅನ್ನುವಂತ ಪ್ರಶ್ನೆನೇ ಇಲ್ಲ. ಯಾವುದೇ ದಾರಿಯಿಂದ ಹೋಗಿ ಪಂಢರಪುರದ ಪಾಂಡುರಂಗನ ಮುಂದೆ ನಿಂತ್ವಿ, ಕಾಶಿ ವಿಶ್ವನಾಥನ ಮುಂದೆ ನಿಂತ್ವಿ ಅಂದ್ರೆ ನಾವು ಯಾವ ದಾರಿಲಿ ಬಂದೀವಿ, ಅಥವಾ ಏನಪ್ಪಾ ಅಂದ್ರೆ ಸರಳ ರೋಡ್ಲಿ ಬಂದೀವೋ, ಗುಡ್ಗಾಡ್ನಲ್ಲಿ ಬಂದೀವೋ, ಅದು ಯಾವುದೂ ಏನು ಪ್ರಶ್ನೆ ಉಳಿಯಂಗಿಲ್ಲ. ಹೆಂಗೋ ಈಗ ಬಹಳ ವಿಸ್ತಾರ ಬೇಡ ಪಾರ್ಥ, ಕರ್ಮದಿಂದಾದರೂ ಮುಕ್ತ, ಅವನಲ್ಲಿರುವುದು ಅಖಂಡ ಆಸ್ಥಾ. ನನ್ನ ವಿಷಯದಲ್ಲಿ ಇನ್ನೂ ಎಷ್ಟಂತ ಹೇಳಿ ಅದು ಅರ್ಥಾತ್ ಇನ್ನೊಂದ್ರ ತಾತ್ಪರ್ಯ ಇರೋದು ಇಷ್ಟೇ. ಒಟ್ಟು ಅವನು ಏನೇ ಇದ್ರು ಹೆಂಗ ಇದ್ರು ಅಪಿಚೇತ್ಸು ದುರಾಚಾರ, ಎಂಥ ಅನಾಚಾರಿ ಆಗಿರ್ಲಿ ದುರಾಚಾರಿ ಆಗಿರ್ಲಿ, ನನಗೆ ಅನನ್ಯವಾಗಿ ಅವನು ಶರಣ ಬಂದ ಅಂದ್ರೆ ಸಾಧುರೇವ ಸಮಂತವ್ಯ. ಅವನು ನೀವು ಸಾಧು ಅಂತೆ ತಿಳ್ಕೋಬೇಕು. ಯಾಕೆ ಅಂದ್ರೆ ಅವನು ಏನ್ ಮಾಡ್ತಾ ಇದ್ದಾನ, ಭಕ್ತರ ಸಹವಾಸದಲ್ಲೇ ತನ್ನ ಆಯುಷ್ಯವನ್ನು ಕಳೀತಾ ಇದ್ದಾನೆ, ಭಕ್ತಿ ಚತುಷ್ಕೂಟದಲ್ಲಿ. ಮತ್ತು ಭಗವಂತನ ಜೊತೆಗೆ ಅನನ್ಯವಾಗಿರ್ತಕ್ಕಂಥ ಅವನು ಅಂತಃಕರಣದಿಂದ ಸಾಧು ಆದಂತೆ ವ್ಯವಸ್ಥೆ. ಸಾಧುರೇವ ಸಮಂತವ್ಯ. ಮಂತವ್ಯ ಅಂದ್ರೆ ತಿಳ್ಕೋಬೇಕು. ಸಮ್ಯಕ್ ವ್ಯವಸ್ಥಿತವೂ ಸಹ ಮುಂದವನಿ ಅರ್ಥಾತ್ ಏನಂದ್ರೆ ಒಳ್ಳೆಯದು. ಅವನ ಮುಂದೆ ಏನು ಅವನ ಜೀವನದ ಒಂದು ಸ್ವರೂಪದನ್ನು ಅದು ಶ್ರೇಷ್ಠವಾಗಿರ್ತಕ್ಕಂಥ ಸಮ್ಯಕ್ ವ್ಯವಸ್ಥಿತವೂ ಸಹ ಅವನೆಲ್ಲಾ ದೃಷ್ಟಿಯಿಂದಲೂ ಯೋಗ್ಯವಾಗಿದ್ದಾನೆ. ಕ್ಷಿಪ್ರಂ ಭವತಿ ಧರ್ಮ. ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಏನು ಅರ್ಥಾತ್ ಎಂತೆಂಥ ಭರವಸೆಯನ್ನು ಭಗವಂತ ನಮಗೆ ಕೊಡ್ತಾ ಇದ್ದಾನೆ. ಅದಕ್ಕೆ ಅನುಸರಿಸಿಕೊಂಡು ಜ್ಞಾನೇಶ್ವರ ಮಹಾರಾಜರಂಥ ದಿವ್ಯ ಭಾವದಲ್ಲಿ ಬರೀತಾರೆ. ಇಂಥ ವಿಚಾರಗಳನ್ನು ನಾವು ಕೇಳಿ ಈ ಜನ್ಮ ಸಾರ್ಥಕ ಮಾಡಿಕೊಳ್ಳಿ ಪ್ರಯತ್ನ ಮಾಡಬೇಕು. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಶೀಘ್ರವಾಗಿಯೇ ಅವ ಏನಾಗ್ತಾನೆ, ಧರ್ಮಾತ್ಮ ಆಗಿಬಿಡ್ತಾನೆ. ನಾನು ಹೇಳಿದ್ದಿಲ್ಲ, ಪಶ್ಚಿಮಕ್ಕೆ ಮುಖ ಮಾಡಿ ಅವನು ಎಷ್ಟರೇ ದೂರ ಹೋಗಿರುವಲ್ಲ ಪ್ರಪಂಚದೊಳಗ ವಿಷಯಗಳಲ್ಲಿ, ಅರ್ಥಾತ್ ದುರಾಚಾರ ಅನಾಚಾರಗಳಲ್ಲಿ ಅತ್ಯಾಚಾರಗಳಲ್ಲಿ ಆಗಿರ್ಬೋದು ಅಂದ್ರೆ ಅತ್ಯಾಚಾರಿಗಳ ಪಾಪಾಚರಣೆಗಳಲ್ಲಿ ಅಗ್ರಗಣ್ಯ ಆಗಿರ್ಬೋದು, ಪಾಪಿಗಳಲ್ಲೇ ಮಹಾನ್ ಆಗಿರ್ಬೋದು. ಆದ್ರೆ ಅವ ಏನಾಗಿದ್ದ ಅಂತಂದ್ರೆ ಒಂದು ವೇಳೆ
ಅವನು ಅತ್ಲಾಗ ಪಶ್ಚಿಮಕ್ಕೆ ಮುಖ ಮಾಡಿ ಅಂದ್ರೆ ಪ್ರಪಂಚದ ವಿಷಯಗಳ ಕಡೆ ಅಭಿಮುಖನಾಗಿ ಹೊರಟಾವ. ಒಂದು ಕ್ಷಣ ಅವನ ಜೀವನದಲ್ಲಿ ಹಿಂಗೂ ಬರ್ಬೋದ್ಲ ಏನು ಅಂದ್ರೆ ಅವನ ತಕ್ಷಣ ಅವನ ಜೀವನದ ಯಾವ ಎಷ್ಟೊಂದು ಜನ್ಮಗಳ ಪುಣ್ಯ ಜಾಗೃತ ಆದ್ರೂ ಗೊತ್ತಿಲ್ಲ. ಅರ್ಥಾತ್ ಏನು ಅವನ ಮ್ಯಾಲ ಭಗವಂತನ ಎಷ್ಟರೇ ಕೃಪಾ ಆದ್ರೂ ಗೊತ್ತಿಲ್ಲ. ಸದ್ಗುರುಗಳು ಎಷ್ಟರೇ ಅವನಿಗೆ ಅನುಗ್ರಹ ಮಾಡಿದ್ರು ಗೊತ್ತಿಲ್ಲ. ಅವನ್ ಪಟ್ನ ಏನ್ ಮಾಡ್ಬಿಟ್ಟ ಅಂತ ಮಾರಿ ಇಟ್ಲ ಬಳಸಿ ಮತ್ತ ಅದರ ಗತಿಯೊಳಗೆ ಹೊಂಟು ಬಿಟ್ಟ ಅಂದ್ರೆ ಮುಂದೆ ಅವನ ಬಗ್ಗೆ ಏನು ವಿಚಾರ ಮಾಡೋ ಪ್ರಶ್ನೆನೇ ಉಳಿದಿಲ್ಲ. ಅವನೇನಾಗ್ಬಿಟ್ಟ ಅಂದ್ರೆ ಸರಳ ಅವನು ಹೋಗೇ ಬಿಟ್ಟ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿ ಗಚ್ಚತಿ. ಅವನು ಧರ್ಮಾತ್ಮ ಆಗೇ ಬಿಟ್ಟ. ಪೂರ್ವಕ್ಕೆ ಮಾರಿ ಮಾಡ್ಯಾನಿಲ್ಲೋ ಧರ್ಮಾತ್ಮ ಆದ. ಅರ್ಥಾತ್ ಕಾಶಿ ಹೋಗ್ಬೇಕು ಅಂತೆಲ್ಲ ಬ್ಯಾಗು ಗೀಗು ಎಲ್ಲ ಗಾಡಿ ಒಳಗೆ ಹಾಕೊಂಡು ಟ್ರೈನ್ ಯಾಕೆ ಕೂತ್ರಿಲ್ಲೋ ಕಾಶಿ ಹೋಗೇ ಬಿಟ್ರು ಅಂತ ಹೆಂಗೆ ಹೇಳ್ತೀವು. ಹಂಗೇನದಂದ್ರ ಇವತ್ತು ನಮ್ಮ ಮನುಷ್ಯನಾಗ ಬಂತೇನು ಅಂದ್ರೆ ಇವತ್ತಿನಿಂದ ನಾನು ದಿನ ಒಂದು ಮಾಲಿ ಜಪ ಮಾಡಿ ಶುರು ಮಾಡಬೇಕು ಅಂತ ನಮ್ಮ ಮನುಷ್ಯನಾಗ ಬಂತು ಅಂದ್ರ ಧರ್ಮಾತ್ಮ ಆಗಿಬಿಟ್ಟ ಅಂತ ಹೇಳ್ತೀವಿ. ಶಶ್ವಚ್ಛಾಂತಿ ನಿಗಚ್ಚತಿ. ಮಹಾರಾಜರ ಚಂದ ಉದಾಹರಣೆ ಹೇಳಿದ್ರು. ಏನ್ರಿ ಒಂದ್ ಮಾಲಿ ಮಾಡ್ಲಿಕ್ಕೆ ಹತ್ತ ಅಂದ್ರೆ ಅವ್ನು ಧರ್ಮಾತ್ಮ ಆಗಿಬಿಟ್ಟೇನು ಆಗೇ ಬಿಟ್ಟ. ಅದ ಹೆಂಗಾದ ಅಂದ್ರೆ ಹೇಳಿದ್ರು ಕಾಶಿಗೆ ಹೋಗ್ಬೇಕು ಅಂತೆಲ್ಲ ಹೋದ್ರು. ಅದೇ ರೀತಿ ಮಹಾರಾಜ ಹೇಳಿದ್ರು ಇವತ್ತು ಯಾವುದೋ ಒಂದು ಏನು ಅಂದ್ರೆ ಮಿಲ್ಲೋ ಫ್ಯಾಕ್ಟ್ರಿನೋ ನೋಡ್ಲಿಕ್ಕೆ ಹೋಗಿರ್ತೀವಿ. ನೋಡ್ಲಿಕ್ಕೆ ಹೋದಾಗ ಇವ್ರು ಧೋತ್ರಾಗಿ ಉಟ್ಕೊಂಡು ಹೋಗಿದ್ರು. ಇಷ್ಟಾಗಲ್ಲ ಅದೇನಾಯ್ತು 108 ಅಲ್ಲಿ ಇದು ಫೀಲ್ಸ್ ಚಕ್ರ ಇರ್ತಾವ, ಬೆಲ್ಟ್ ಇರ್ತಾವ. ಇವ್ರ ಧೋತ್ರ ಏನಾದ್ರು ಆ ಬೆಲ್ಟ್ನಾಗ ಸಿಕ್ಕಿವು ಅಂದ್ರೆ ಲುಂಗಿ ಪಂಗಿ ಅದು ಎಳ್ಕೊಂಡೇ ಬಿಡ್ತಾರ. ಹೆಂಗೋ ಹಂಗೆ ಏನದ ಒಂದು ನಾವು ಅರ್ಥಾತ್ ನಾನು ದಿನ ಇನ್ನು ಒಂದು ಮಾಲಿ ಜಪ ಮಾಡಬೇಕು ಅಂತ ನಿರ್ಧಾರ ಮಾಡ್ಲಿಕ್ಕೆ ಹತ್ವಿ ಅಂದ್ರೆ ಮಹಾರಾಜ ಹೇಳೋದು 7 ಜನ್ಮದಾಗರೆ ಯಾಕೆ ಬರ್ತಕ್ಕ ಅವ್ರು ಉದ್ಧಾರ ಮಾಡೇ ತೀರ್ತೀನಿ. ಏಕ್ ನಾಮ ಶುದ್ಧ ವಾಯಾಜನ ಹೆಂಗೋ ಹಂಗೇನಂದ್ರೆ ಅದು ಮುಖ್ಯವಾಗಿ ಏನು ಅಂದ್ರೆ ಒಳಗಿನಿಂದ ಬರ್ಬೇಕಂದ್ರೆ ನಾನು ಇನ್ನೇನಪ್ಪ ಅಂದ್ರೆ ಭಗವಂತನ ಕಡೆಗೆ ಅಭಿಮುಖ ಆಗಬೇಕು ಅನ್ನುವಂಥದ್ದು ಬರಬೇಕು. ಕಾಲಾಂತರದಲ್ಲಿ ನನ್ನಂತಾಗುವನು ಶುರು ಮಾಡಿದ ಅಂತಂದ್ರೆ ಮರಣದ ನಂತರದಂತದ ಅದು ಅದಕ್ಕಿಲ್ಲ ಅದೃಷ್ಟ ಇದು ಇಲ್ಲ. ಕಾಲಾಂತರದಲ್ಲಿ ನನ್ನಂತಾಗುವನು ಎಂದು ತಿಳಿದಿದ್ದಡೆ ನೀನು ಬಹಳ ದಿವಸ ಬೇಕ್ರಿ ಅಂತ ನಿನಗೇನಾದ್ರು ತಿಳಿದಿದ್ರೆ ಅಮೃತದಲ್ಲಿಯೇ ಇರುವವನು ಹೇಗೆ ತಾನೇ ಸಾಯುವನು. ಅಮೃತದೊಳಗೆ ನಾವು ಮುಡಿಬಿಟ್ಟಾನ ಅಕಂಠ ಆ ನಾಮಾಮೃತವನ್ನ ಪಾನ ಮಾಡ್ಲಿಕ್ಕೆ ಹತ್ತವೇನು ಮುಂದೇನು ಸಾಯ್ತಾನೆ ನಾವೇನು ಕೆಳಕಾಗದೆ. ಸೂರ್ಯೋದಯವಾಗದ ಕಾಲವನ್ನು ರಾತ್ರಿ ಎನ್ನುವುದನ್ನು ಅದರಂತೆ ನನ್ನ ಭಕ್ತಿಯ ಹೊರತು ಮಾಡಿದ್ದನ್ನು ಮಹಾಪಾಪ ಅನ್ನಬೇಕಲ್ಲವೇ. ಭಗವಂತನ ಭಕ್ತಿ ಒಂದನ್ನು ಬಿಟ್ಟು ನಾವು ಏನು ಬೇಕಾದದ್ದು ಮಾಡಿದ್ರು ಸಹಿತ ಅದೇನಲ್ಲ ಅಂದ್ರೆ ಹಿತದ್ದಲ್ಲ, ಮಹಾಪಾಪ ಅಂತ ತಿಳ್ಕೋಬೇಕು. ಈ ರೀತಿಯಾಗಿ ಹೇಳಿ ಅರ್ಥಾತ್ ಎಷ್ಟು ಚಂದ ಹೇಳಿದ್ರು ಅಂತಂದ್ರೆ ಅದರಂತೆ ಎಲ್ಲ ವೈಭವ ಅಥವಾ ಕುಲ ಜಾತಿ ಗೌರವ ಅಥವಾ ಶರೀರದಲ್ಲಿ ಸದೃಢ ಅವಯವ ಇವೆಲ್ಲ ಪ್ರಾಣವಿಲ್ಲದ ದೇಹದಂತೆ. ಏನ್ ಚಂದ ಇದ್ದಾನ್ರಿ, ಹಣ ಎಷ್ಟು ಚಂದದರಿ ಅಂದ್ರೆ ಏನ್ ಮಾಡೋದು ನೋಡು. ಮಾರು ಎಷ್ಟು ಚಂದದ, ಮೂಗ್ ಎಷ್ಟು ಚಂದದ, ಬಣ್ಣ ಎಷ್ಟು ಚಂದದ ಅಂತ ತಿಳ್ಕೊಂಡು ಅಗ್ದಿ ಎಷ್ಟು ಸದೃಢ ಕಾಯಿದ್ದಾನ ಅಂತಂದ್ರೆ ಎಂಥ ದೊಡ್ಡ ಶ್ರೀಮಂತರಿ, ಎಂಥ ದೊಡ್ಡ ಪರಾಕ್ರಮಿ ಮನುಷ್ಯರಿ ಅನ್ನುವಂಥ ಆಗಿದ್ರು ಸಹಿತ ಆ ದೇಹದಲ್ಲಿ ಪ್ರಾಣ ಇದ್ದಿದ್ದಿಲ್ಲ ಅಂದ್ರೆ ಒಬ್ಬ ದೊಡ್ಡ ಮನುಷ್ಯ ಸತ್ತಿದ್ದ. ದೊಡ್ಡ ಊರೊಳಗೆ ಭಾರಿ ಪ್ರತಿಷ್ಠಿತ ಮನುಷ್ಯ ಸತ್ತಿದ್ದ. ಅವ್ನು ತಗೊಂಡು ಹೊಂಟಿದ್ದ. ಅರ್ಥಾತ್ ಏನು ಅಂದ್ರೆ ಒಂದು ಗುಡಿ ಮುಂದ ಒಂದು ದೊಡ್ಡ ಮನಿ ದೊಡ್ಡ ಗುಡಿ, ಅದು ಗುಡಿ ಮುಂದೆ ಮನಿ ಇತ್ತು. ಬಾಗಿಲು ಎದುರಿಗೇನೆ ಮನಿ. ಮಂದಿ ಕಾಸು ಭಾಳ ಆಗ್ತಿತ್ತು ಆ ಗುಡಿ ಒಳಗ. ಅನೇಕರು ಏನ್ ಮಾಡ್ಬೇಕು ಅಂದ್ರೆ ಗುಡಿಗೆ ಬಂದವರು ಆ ಗುಡಿ ಸ್ಟ್ಯಾಂಡ್ನಾಗ ಗುಡಿದೇನು ಚಪ್ಪಲ್ ಸ್ಟ್ಯಾಂಡ್ ಇರ್ತದ ಇಟ್ಟು ಮತ್ತೆ ಹೋಗಿದಾವ ಅಂತ ಆ ಎದುರಿಗಿನ ಮನಿ ಪರಿಚಯದವ್ರು ಸ್ವಲ್ಪ ಅವ್ರ ಮನ್ಯಾಗ ಹೋಗಿ ಸ್ವಲ್ಪ ಒಂದು 5 ನಿಮಿಷ ಚಪ್ಪಲ್ ಇಟ್ಟಿರ್ತೀನಿ, ಗುಡಿಗೆ ಹೋಗಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಬಂದು ಹಾಕೊಂಡು ಹೋಗ್ತೀನಿ ಅಂತ. ಅದೆಲ್ಲ ಹರಕ ಚಪ್ಪಲ್ ಅವು. ಇಡ್ರಿ ಏನ್ ಅಡ್ಡಿಲ್ಲ, ಇಡ್ರಿ ಹೋಗಿ ಬರ್ರಿ, ಆಮೇಲೆ ಹಾಕೊಂಡು ಹೋಗಿ ನಡೀತದ. ಅರ್ಥಾತ್ ಏನು ಅಂದ್ರೆ ಅವರು ಅದೇ ಇಲ್ಲೇ ಇಡಿಸ್ಕೊಳ್ತಿದ್ರು. ಒಬ್ಬ ಆ ಊರಾಗ ದೊಡ್ಡ ಮನುಷ್ಯ ಸತ್ತ, ಬಹಳ ಪ್ರಸಿದ್ಧ ಮನುಷ್ಯ ತೀರ್ಕೊಂಡಾನ.
ಸಾವಿರಾರು ಜನ ಅವ್ನು ತಗೊಂಡು ಹೊಂಟಾರ. ಅಷ್ಟೊತ್ತಿ ಧೋ ಮಳಿ ಬರ್ಲಿಕ್ಕೆ ರಪ್ಪ 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 ಅಂತ ಮಳಿ ಬರ್ಲಿಕ್ಕೆ ಹತ್ತು ಕೂಡಲೇ ಏನ್ ಮಾಡ್ಬೇಕಪ್ಪ ಇನ್ನ ತಿಳಿದಂಗಾಗಿ ಜನರು ಅತ್ಲ ಇತ್ಲ ಚಾಟಿ ನಿಲ್ಲಿಕ್ಕೆ ಹತ್ರು. ಇದನ್ನೇನ್ ಮಾಡ್ಬೇಕು? ಕೊನೆಗೆ ಅದು ದೊಡ್ಡ ಮನಿ ಗುಡಿ ಮುಂದಿನ ಮನೆ ಒಳಗೆ ಕೇಳಿದ್ರು, ಏನ್ರಿ ಯಜಮಾನ್ರ ಒಂದ್ 10 ನಿಮಿಷ ಒಳಗೆ ಇಡ್ತೀರಿ, ಮಳಿ ನಿಂತು ಹೊತ್ಕೊಂಡು. ಏನ್ರಿ ನೀವು ಗುದ್ದಿಗಿದ್ದ ಗಣ ಅದೇ ಮಳೆ ಇಲ್ರಿ, ದೊಡ್ಡ ಮನುಷ್ಯ ನೀವ. ಹೌದ್ ಖರೇರಿ, ದೊಡ್ಡ ಮನುಷ್ಯ ಆಗಲಿ, ದೊಡ್ಡ ಪಂಡಿತ ಆಗಲಿ, ಅಥವಾ ಮತ್ತೇನಾದ್ರು ಆಗಲಿ, ಹೆಣ ಒಳಗೆ ಬಂದ ಒಳಗಿನ ಹೆಣ ಹೊರಗೆ ಹೋಗ್ಬೇಕೆ ಹೊರತು ಹೊರಗಿನ ಹೆಣ ಒಳಗೆ ತಂದಿಡ್ತೀವಿ ಅಂತೀರಲ್ಲ ನೀವು ಅಂದ್ರಂತೆ. ಹಂಗೆ ಅಂದ್ರೆ ಇದ್ರೊಳಗೆ ಏನ ಪ್ರಾಣ ಭಗವಂತ ಇದ್ರೊಳಗೆ ಎಲ್ಲಿವರೆಗೂ ಇದ್ದಾನು ಅಲ್ಲಿವರೆಗೂ ಎಲ್ಲ ಚಂದ. ಇದ್ರೊಳಗಿಂದ ಹೋದ ಅಂದ್ರೆ ಭಗವಂತ ಯಾರ್ಯಾರು ಅವನು ಮಾರಿ ನೋಡುದಂದ್ರೆ ಅವ್ನು ಮಾರಿ ನೋಡಿ ಅವನಿನ ಮನ್ಯಾಗ ಇಟ್ಕೊಳ್ತಾರೆ. ಕಂದ ಮಾರಿ ಅವನಿದ್ದಾನ, ಇನ್ನೊಂದು 4 ತಿಂಗಳೊಪ್ಪತ್ತು ಮನ್ಯಾಗಿದ್ವಿ ಇರ್ಲಿ ಅಂತ ಇಟ್ಕೊಳ್ತಾರೆ. ಇಲ್ಲ ಏನ್ರಿ ಬಹಳ ದೊಡ್ಡ ಪಂಡಿತ್ ಇದ್ದಾನ ಅಂತ ಮನ್ಯಾಗ ಇಟ್ಕೊಳ್ತಾರ. ಎಂಥ ಪರಿಸ್ಥಿತಿ ಇರ್ತದಂದ್ರೆ, ಪುಣೆದಾಗ ಒಬ್ರು ಬಹಳ ವರ್ಷದ ಹಿಂದಿನ ಪ್ರಸಂಗಿರು ಏನಾಯ್ತು ಅಂದ್ರ, ನಾಗ್ಪುರದಿಂದ ಪುಣೆಗೆ ಬರ್ಬೇಕಾದ್ರೆ ದಾರಿ ಒಳಗ ಸತ್ರ ಎಕ್ಸಿಡೆಂಟ್ ಆಯ್ತು ಅಂದ್ರೆ ಟ್ರೈನಿನ ಕೆಳಗೆ ಬಿದ್ರು. ಹೆಸರು ಆಮೇಲೆ ಹೇಳ್ತಂತೆ. ಟ್ರೈನಿನ ಕೆಳಗೆ ಬಿದ್ದು ಕೂಡಲೇ ಟ್ರೈನ್ ಹಾಕಿ ಹೋಗ್ ನಾಳೆ ಆಮೇಲೆ ಸತ್ ಕೂಡಲೇ ಅವ್ರನ್ನ ನಾಗ್ಪುರ್ ಸ್ಟೇಷನ್ ಇದ್ದು ಇಂಡಿಯನ್ ಸ್ಟೇಷನ್ ಜೊತೆಗೆ ಇದ್ದವ್ರೆಲ್ಲಾರು ನಾಗ್ಪುರ್ ಸ್ಟೇಷನ್ಗೆ ಬಂದ್ಬಿಟ್ಟಾರ. ಮತ್ತೆ ಅವರೆಲ್ಲಿ ಕೂಡಲೇ ಇಲ್ಲ ಕೊನೆಗೆ ಅಂದ್ರೆ ಹಿಂದಿನ ಸ್ಟೇಷನ್ನಾಗ ಇದ್ದಾರೆ ನೋಡ್ಬೇಕು ಅಂತ ಕೂಡಲೇ ಆ ಸ್ಟೇಷನ್ಗೆ ಯಾವತ್ತು ಮಿನಿಸ್ಟರ್ ಬರ್ಲಿಕ್ಕೆ. ಹಿಂಗಾಗಿ ಅಲ್ಲಿ ಏನ್ ಮಾಡ್ಲಿಕ್ಕತ್ತಿದ್ರು ಅಂದ್ರೆ ಎಲ್ಲ ಸ್ವಚ್ಛತಾ ಮಾಡ್ಲಿಕ್ಕತ್ತಿದ್ರು. ಇವರೊಬ್ರು ಟ್ರೈನಿನ ಕೆಳಗೆ ಸಿಕ್ಕ ಸತ್ತಿದ್ರು. ಆಮೇಲೆ ಅವರು ಸ್ಟೇಷನ್ದಾಗ ಎಲ್ಲಾರು ಸ್ಟೇಷನ್ ಮಾಸ್ತರ್ ಹೇಳಿದ್ರು, ಅದು ಯಾರು ಕೊಟ್ಟು ಬಿಡಪ್ಪ ಅಲ್ಲೂ ಅವ್ರಿಗೆ ತಗೊಂಡು ಹೋಗಿ ಬರ್ಬೇಕು, ಈಗ ಮಿನಿಸ್ಟರ್ ಬರೋರಿದ್ದಾರೆ. ಕೊನೆಗೆ ಇವ್ರು ಏನದನ್ನು ಇವ್ರು ಹೋಗೋದಕ್ಕೂ ಅವ್ರು ನೋಡಿ ಇಲ್ರಿ ನಮ್ಮವ್ರು ಇವ್ರು ಏನು ತಗೊಂಡು ಹೋಗ್ಬಿಡ್ರಿ ಅತ್ಲಾಗ ಅಂತ ಹೇಳಿದ್ರು. ಅದನ್ನೇನು ಅದ್ರ ಬಗ್ಗೆ ಏನು ಚೌಕಸಿ ಮಾಡಿದ್ರೆ ತಗೊಂಡು ನಾಗ್ಪುರ್ ಸ್ಟೇಷನ್ಗೆ ಬಂದ್ರು. ಅವ್ರ ಮನೆಯವ್ರಿಗೆ ಹೇಳೋದು ಹೇಗೆ. ಆಮೇಲೆ ಅವ್ರಿಗೆ ಏನು ಹೇಳಿಲ್ಲ, ಹಿಂದಿನ ಸ್ಟೇಷನ್ ಹುಡುದಾಗ ಬರ್ತಾರೆ, ನೀವು ಪುಣೆಗೆ ಅಂತ ಪುಣೆಗೆ ಕರ್ಕೊಂಡ್ಬಂದ್ರು. ಆಮೇಲೆ ಹಿಂದಿಂದ ಮುಂದೆ ಅಲ್ಲಿ ಯಾರ್ದೋ ಮನೆಗೆ ತಗೊಂಡು ಹೋಗಿ ಅಲ್ಲಿಂದ ಪುಣೆಗೆ ಬಂದು ಇಷ್ಟೆಲ್ಲ ಆಗೋದಾಗ 3 ದಿವಸ ಆದ್ರು. 3 ದಿವಸ ಆದ್ಮೇಲೆ ಅದು ಆಕ್ಸಿಡೆಂಟ್ ಆಗಿ ಎಲ್ಲ ಒಂದ್ ಕಡೆ ಭಾಗೆಲ್ಲ ಇದು ಆದದ್ದು. ಮನಿಗೆ ತಗೊಂಡು ಬಂದ್ರೆ ಮನಿಯೊಳಗ ಮ್ಯಾಲಿನ ಅಂತಸ್ತಿನಾಗ ಅದನ್ನ ಮನುಷ್ಯಾಗ ಎಲ್ಲಾರು ಕೆಳಗಿನ ಅಂತಸ್ತಿನಾಗ ಕೂತ ಅಳ್ಲಿಕ್ಕತ್ತ ಹೋಗ್ಲಿ ಮಾಡಿ ನಿಮ್ಗೆ ಯಾರು ಬೇಕಾಗಿತ್ತು, ಯಾಕೆ ಬಾಗಿಲ್ದಾಗ ನಿಂತಿದ್ರಿ, ಯಾರು ಮುಗಿಸಿದ್ರು ಏನು ಹೋದ್ರೆ ಅಂತ ಹೇಳ್ತಿರೋ ಕೆಳಗೆ ಕೂತ ಅಳ್ಲಿಕ್ಕತ್ತ. ಯಾಕಂದ್ರೆ ಮ್ಯಾಲ ಹೋಗೋ ಸೋಯ್ ಇಲ್ಲ. ಮ್ಯಾಲ ಹೋದ್ರೆ ಇಷ್ಟು ದುರ್ಗಂಧ ಹಿಡಿದು ಬಿಟ್ಟಿತ್ತಲ್ಲ, ಆ ಕೋಳಿ ತುಂಬಾ ಆಕರ್ಷಿಸಿದ್ರು. ಆಮೇಲೆ ಕೆಳಗೆ ತರೋದು ಹೆಂಗ ಅನ್ನೋ ಪರಿಸ್ಥಿತಿ. ಅಂತಾದ್ರೊಳಗೆ ಎಲ್ಲಾರು ಬಾಯಿಗೆ ಮಾರಿಗೆ ಮೂಗಿಗೆ ಮಾಸ್ಕ್ ಹಾಕೊಂಡು ಮನೆಗೆ ಅದ್ ತಂದ್ರ ಎಲ್ಲರೂ ತಗೊಂಡ್ಬಂದಾಗ ಹೊರಗೆ ಹೋಗ್ಬಿಟ್ರು. ಇಂಥ ಪರಿಸ್ಥಿತಿ ದೇಹದ್ದು. ಆ ದೇಹದ ಬಗ್ಗೆ ಎಷ್ಟು ಮೋಹ, ಎಷ್ಟು ಅಭಿಮಾನ, ಎಷ್ಟು ಅಹಂಕಾರ. ನಾನು ಅಂದ್ರೆ ಏನಂತ ಕುಂಡಿರ್ ನೀವು ಅಂತಿರ್ತೀವಿ. ಆದ್ದರಿಂದ ಎಲ್ಲ ವೈಭವ ಅಥವಾ ಕುಲ ಜಾತಿ ಗೌರವ ಅಥವಾ ಶರೀರದಲ್ಲಿ ಸದೃಢ ಅವಯವ ಇವೆಲ್ಲ ಪ್ರಾಣವಿಲ್ಲದ ದೇಹದಂತೆ. ಅದರಂತೆ ನನ್ನ ಭಕ್ತಿಯ ಹೊರತಾಗಿ ಬೆಂಕಿ ಹಚ್ಚಲಿ ಆ ಬದುಕಿಗೆ, ಪೃಥ್ವಿಯಲ್ಲಿ ಕಲ್ಲುಗಳಿಗೆ ಅಭಾವವಿರುವುದೇ. ಅಲ್ಲ ನೀನು ಒಂದು ಗುಂಡಗಲ್ಲು ಅಂತ ಈ ಜಗತ್ತಿನ ರೂಢ ಕಲ್ಲವಲ್ಲ, ಅದು ನೀನು ಒಂದು. ಭಕ್ತಿ ಇಲ್ಲ ಅಂದ್ರೆ ಗುಂಡಗಲ್ಲಿದ್ದಂಗ. ಗುಂಡಂದ್ರೂ ಅದು ಅಲ್ಲ, ಗುಂಡಂದಾದ್ರೆ ಅದರಲ್ಲಿ ಅದಕ್ಕೆ ಉಪಯೋಗ. ಮುಳ್ಳಿನ ಗಿಡದ ದಟ್ಟ ನೆರಳನ್ನು ಸಜ್ಜನರು ಉಪೇಕ್ಷಿಸುವರದನ್ನು, ಅದರಂತೆ ಪುಣ್ಯಗಳೆಲ್ಲ ಅಭಕ್ತರನ್ನು ಬಿಟ್ಟು ಹೋಗು. ಅರ್ಥಾತ್ ಏನು ಅಂದ್ರೆ ಕಟ್ಟ ಇಂತಿಂತ ಉದ್ದ ಜಾಲಿ ಮುಳ್ಳಿರ್ತಕ್ಕಂಥ ಜಾಲಿ ಗಿಡದ ಕೆಳಗ ವಿಶ್ರಾಂತಿ ಮಾಡ್ಬೇಕ್ರಿ ಅಂತ ಯಾರಾದ್ರೂ ಕೂಡ್ತಾರೇನ್ರಿ? ಯಾಕಂದ್ರೆ ಅಲ್ಲಿ ತುಂಬಾ ಜಾಲಿ ಮುಳ್ಳು ಬಿದ್ದಿರ್ತಾವ. ಹೆಂಗು ಅದನ್ನೇನದಂದ್ರ ಅರ್ಥಾತ್ ಸೂಜ್ಞರಾಗಿರ್ತಕ್ಕಂಥವ್ರು
ಅದನ್ನ ಹೆಂಗ ಅದನ್ನೇನ್ ಮಾಡ್ತಾರೆ ಅಂತಂದ್ರೆ ಬಿಟ್ಟು ಬಿಡ್ತಾರೆ ಸಜ್ಜನರು. ಅಂತಹದನ್ನು ಉಪೇಕ್ಷೆ ಹೆಂಗ್ ಮಾಡ್ತಾರ ಹಂಗೇನದಂದ್ರ ಆ ಮನುಷ್ಯ ಭಗವದ್ ವಿಮುಖ ಆದ ಅಂದ್ರೆ ಯಾವ ಜನ್ಮ ಜನ್ಮಾಂತರ ಮಾಡಿದ ಪುಣ್ಯ ಇದ್ರು ಅವು ಸಹಿತ ಬಿಟ್ಟು ಹೋಗ್ಬಿಡ್ತಾರೆ. ಹಣ್ಣಿನ ಭಾರಕ್ಕೆ ಬೇವಿದ ಹಣ್ಣಿನ ಭಾರಕ್ಕೆ ಬೇವಿನ ಗಿಡ ಬಾಗಿಲಾಗೆ ಬಾಗಿಲಾಗೆ ಬಾಗಲಾಗೆ ಅಥವಾ ಬಾಗಿಲಾಗೆ ಆದರೆ ಅದು 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 ಸುಕಾಲವಾಗಿದೆ ಕೇವಲ ಕಾಗಿಗೆ. ಬೇವಿನ ಹಣ್ಣಿನ ಗಿಡ ಬೇವಿನ ಗಿಡ ಅದು ತುಂಬಾ ಹಣ್ಣಾಗಿ ಆ ಬೇವಿನ ಗಿಡ ಕೆಳಗೆ ಬಾಗಿದ್ರು ಅದು ಎದಕ್ಕೆ ಸುಕಾಲಪ ಅಂತಂದ್ರೆ ಎದಕ್ಕೆ ಅದು ಸಮೃದ್ಧಿ ಅಂತಂದ್ರೆ ಕಾಯಿಗಳಿಗೆ ಮಾತ್ರ. ಕಾಯಿ ಬೇವಿನ ಹಣ್ಣು ತಿಂತಾವ, ಆದ್ರಿಂದ ಬೀಜ ಎಲ್ಲ ಕೆಳಗೆ ಬಿದ್ದಿರ್ತಾವ ನೋಡ್ರಿ. ಬೇವಿನ ಹಣ್ಣು ತಿಂದ ನಾವು ಸಣ್ಣವರಿದ್ದಾಗ ಬೇವಿನ ಬೀಜ ಇರೋದಲ್ಲ ಕೊಂಡು ತಗೋತಿದ್ದ ಮಾರ್ಲಿಕ್ಕೆ ತಗೋತಿದ್ರು ಅವನು. ನಾವು ಎಲ್ಲ ಅವಾಗ ನಮ್ಮ ಪರಿಸ್ಥಿತಿನೂ ಹಂಗೆ ಇತ್ತು. 4 ಕಣೆ ಗಳಿಸ್ಕೊಂಡ್ಬಂದ್ವಿ ಅಂದ್ರೆ ನಮ್ಮ ಮನೆಯೊಳಗೆ ಅಗದಿ ವಾ ಅಂತಿದ್ರು. ಹಿಂಗಾಗಿ ನಾವೇನಾದ್ರೆ ಸಾಲಿದಾಗ ಸಾಲಿ ಬಿಟ್ಟುಕೊಳಕ್ ಹೋಗಿ ಆ ಬೇವಿನ ಗಿಡದ ಹುಕ್ಕಿನ ಬೀಜ ಎಲ್ಲ ಹಾರಿಸ್ಕೊಂಡು ಅದನ್ನೊಬ್ರು ಯಾರು ತಗೋತಿದ್ರು ಅಲ್ಲಿ ಹೋಗಿ ಒಂದು ಸೇರ್ ಬೀಜ ಕೊಟ್ಟರು 1 ಅಣೆ 2 ಅಣೆ ಕೊಡ್ತಿದ್ರು. ಉಳ್ಕಳ್ಳಿ ಬಸ್ಕಳ್ಳಿ ತಿಂತಿದ್ವಿ ನಾವು. ಕಾಗಿದ್ದಂಗಿದ್ವಿ ಅಂತ ಅವ್ರು. ಹಣ್ಣಿನ ಭಾರಕ್ಕೆ ಬೇವಿನ ಗಿಡ ಬಾಗಿಲಾಗೆ ಬಾಗಲಾಗೆ ಆದರೆ ಅದು ಕೇವಲ ಆದರೆ ಅದು ಸುಕಾಲವಾಗಿದೆ ಕೇವಲ ಕಾಗಿಗೆ. ಅದರಂತೆ ಬೆಳೆದಿರುವನು ದೋಷಕ್ಕಾಗಿ ಭಕ್ತಿಹೀನನು. ಅವನು ಏನ್ ಇತ್ತಿತ್ಲಾಗ ಅವ್ರು ಮ್ಯಾಲ ಬಂದ್ರು. ಎಲ್ಲಿ ಮ್ಯಾಲ ಬಂದ್ರೆ ಯಾರು ಗೊತ್ತು. ಇತ್ತಿತ್ಲಾಗ ಮ್ಯಾಲ ಬಂದಾರ್ಲಿ ಅವ್ರು ಅಂದ್ರೆ 4 ದುಡ್ಡು ಗಳಿಸ್ಲಿಕ್ಕೆ ಹತ್ಯಾನ ಅಂತ. ಅವ್ನು ಹಿಂಗೇನ್ ಮ್ಯಾಲ ಬಂದಾನಲ್ಲ ಎದಕ್ಕಾಗಿ ಅಂತ ತಿಳ್ಕೊಂಡು ಕೇಳಿದ್ರ ದೋಷಕ್ಕಾಗಿನೇ ಮ್ಯಾಲ ಬಂದಾನ. ಮತ್ತೊಂದು ಏನೇನಪ್ಪ ದುಡ್ಡು ಬಹಳ ಬರ್ಲಿಕ್ಕೆ ಹತ್ತಿದ ಅಂದ ಕೂಡಲೇ 108 ದೋಷಗಳು ಅವನೊಳಗೆ ಸೇರ್ಕೊಳ್ಳಿಕ್ಕೆ ಹತ್ತು ಅಂತ. ಅದರಂತೆ ಬೆಳೆದಿರುವನು ದೋಷಕ್ಕಾಗಿ ಭಕ್ತಿಹೀನನು. ಷಡ್ರಸ ಮಣ್ಣಿನ ಹರಿವಾಣದಲ್ಲಿ ಷಡ್ರಸ ಮಣ್ಣಿನ ಹರಿವಾಣದಲ್ಲಿ ಬಡಿಸಿಟ್ಟರೆ 4 ದಾರಿ ಕೂಡುವಲ್ಲಿ ನಾಯಿಗಾಗಿಯೇ ಉಪಯೋಗವಲ್ಲಿ ಆಗುವಂತೆ. ಆ ಮಣ್ಣಿನ ಪಾತ್ರೆಗಳ ಹರಿವಾಣದಲ್ಲೇ ಕೊಪ್ಪರಿಗೆ ಒಳಗ ಅದು ಕೊಪ್ಪರಿಗೆ ಅಂತ ಶಬ್ದದ ಮರಾಠಿ ಒಳಗ ಷಡ್ರಸ ಮಣ್ಣಿನ ಕೊಪ್ಪರಿಗೆಯಲ್ಲಿ ಕೊಪ್ಪರಿಗೆ ಇದು ಅಂತಲ್ಲ ಹಂಚು ಬಡಿಸಿಟ್ಟರೆ 4 ದಾರಿ ಕೂಡುವಲ್ಲಿ ನಾಯಿಗಾಗಿಯೇ ಉಪಯೋಗವಲ್ಲಿ ಆಗುವಂತೆ. ಇವನ ಜೀವನ ಏನದು ಅಷ್ಟು ವ್ಯರ್ಥವಾದ್ದು. ಭಕ್ತಿಹೀನನ ಜೀವನ ಸ್ವಪ್ನದಲ್ಲಿಯೂ ಮಾಡದರೇನು ಪುಣ್ಯ. ಅವನಿಗಾಗಿ ಸಂಸಾರ ದುಃಖದ ಭೋಜನ ಬಡಿಸಿಟ್ಟಂತೆ. ಅರ್ಥಾತ್ ಅವ್ನಿಗೆ ಊಟಕ್ಕೇನು ಊಟಕ್ಕೆ ಬಡಿಸಿಟ್ಟಾರಂದ್ರ ಸಂಸಾರ ದುಃಖಗಳನ್ನ ಅವನಿಗೆ ಬಡಿಸಿಟ್ಟಾರೆ. ಆದ್ದರಿಂದ ಪ್ರಾಪ್ತವಾಗದಿದ್ದ ಉತ್ತಮ ಕುಲವು ಜಾತಿಯಾಗಿದ್ದರು ಅಂತ್ಯಜವು. ಆದ್ದರಿಂದ ಪ್ರಾಪ್ತವಾಗದಿದ್ದರು ಉತ್ತಮ ಕುಲವು ಜಾತಿಯಾಗಿದ್ದರು ಅಂತ್ಯಜವು ಅಥವಾ ಪ್ರಾಪ್ತವಾಗಿದ್ದರು ದೇಹವು ಪಶುಗಳದ್ದು. ಆದರೂ ಇರೋದನ್ನು ಅವನಲ್ಲಿ ಭಕ್ತಿ ಇತ್ತು ಅಂದ್ರೆ ಅದು ಶ್ರೇಷ್ಠವಾದ. ಮೊಸಳೆ ಹಿಡಿಯಿತು ಆನೆಯನ್ನು ಕಕ್ಕುಳತೆಯಿಂದ ಸ್ಮರಿಸಿತು ನನ್ನನ್ನು. ಆ ಪಶುತ್ವದಿಂದಾದ ಹಾನಿ ಏನು ನನ್ನನ್ನು ಪಡೆಯಿತು. ಅರ್ಥಾತ್ ಏನು ಅಂದ್ರೆ ಆ ಪಶುತ್ವದಿಂದ ಆಗುವ ಹಾನಿ ಏನು ನನ್ನನ್ನು ಪಡೆಯಿತು. ನಾವು ಪ್ರತ್ಯಕ್ಷ ನೋಡಿದ್ದೇನು ಅಂದ್ರೆ ನಾಸಿಕದಿಂದ 35 ಮೈಲ್ನಲ್ಲಿ 35 ಮೈಲ್ಗೆ ಇದು ಜಟಾಯು ಮೋಕ್ಷ ಅನ್ನುವಂಥದ್ದು ಒಂದು ಅಲ್ಲಿ ತೀರ್ಥ. ಅಲ್ಲಿ ಹೋಗಿದ್ದೆ ನಾ 2 ದಿವಸ ಇದ್ದೆ. ಅಲ್ಲಿ ಅಲ್ಲೊಂದು ಮಠ ಅದ. ಮಠದಾಗ ಸಾಧು ಇದ್ದ. ಇರ್ಲಿ ಅಂದ 2-3 ದಿವಸ ಇದ್ದೆ. ಅವನ್ನ ಹೇಳಿದ ಒಂದು ವಿಷಯ ಏನು ಅಂದ್ರೆ ಪ್ರತಿ ದಿವಸ ರಾತ್ರಿ 11 ಗಂಟೆಗೆ ಅಲ್ಲೊಂದು ದೇವಿ ಗುಡಿ ಇತ್ತು. ಆ ಒಂದು ಹುಲಿ ಏನದ ಆ ದೇವಿ ಗುಡಿಗೆ ಬಂದು ನಮಸ್ಕಾರ ಮಾಡಿ ಹೋಗ್ತದ. ನಮ್ಗೆ ಆಶ್ಚರ್ಯ ಆಯ್ತು. ನೋಡೋಣ ಅಂತ ತಿಳ್ಕೊಂಡು ನಂಗೆ ಹೆಂಗ್ ನೋಡ್ಬೇಕು ಅಂದ್ರೆ ಆ ಮಠದ ಒಂದು ಕಿಡಿಕ್ಯಾಗ ಕೂಡ್ಬೇಕು. ಆ ಕಿಡಿಕ್ಯಾಗ ಕೂತು ನೋಡಿದ್ರೆ ಅದು ಸ್ಪಷ್ಟ ಕಾಣಿಸ್ತಿತ್ತು. ನಾನು ಅವತ್ತು ನೋಡಿದ 2 ದಿವಸ ನೋಡಿದೆ.
ಬರೋಬ್ಬರಿ ರಾತ್ರಿ 11 ಗಂಟೆಗೆ ಆ ಹುಲಿ ಏನದನ್ನು ಹುಡುರು ಮಾಡ್ಕೊತ ಬಂದು ಆ ದೇವಿ ಮುಂದ ಅಕ್ಷರಶಃ ಉಳ್ಳಾಡಿ ಹೋಗ್ತಿತ್ತ. ಅಂಥ ಪಶು ಆಗಿದ್ರು ಸಹಿತ ಅರ್ಥಾತ್ ದೇವ್ರ ಮುಂದೆ ಹಾಳಿ ಹೋಗುವಾಗ ನಮಸ್ಕಾರ ಮಾಡದೆ ಇರೋ ಬುದ್ಧಿ ಇರೋಕ್ಕಿಂತಲೂ ಅಂತ ಏನಾದ್ರು ಪಶುವಾಗಿ ದೇವ್ರ ಮುಂದೆ ಉಳ್ಳಾಡೋದು ಚಲೋ. 2 ದಿವಸ ನೋಡಿದ್ರೆ 2 ದಿವಸ ಆ ಹುಲಿ ಬಂದಿತ್ತು. ಸಾಧು ಹೇಳಿದ ಏನ್ ಮಾಡಂಗಿಲ್ಲ, ಅದು ಆ ಟೈಮ್ನಾಗ ಅದು ಯಾರಿದ್ರು ಅವ್ರಿಗೆ ಯಾರಿಗೂ ಏನು ಮಾಡುವುದಿಲ್ಲ, ನಮಸ್ಕಾರ ಮಾಡಿ ಉಳ್ಳಾಡಿ ಅರ್ಥಾತ್ ಏನು ಕೈ ಕಾಲು ಬಡ್ಬಡ್ದು ಹೋಗ್ತದ. ಅರ್ಜುನ ಹೇಳ್ತಾ ಇದ್ದಾರೆ ಏನು ಅಂದ್ರೆ, ಅರ್ಜುನ ಮಾಮಿ ಪಾರ್ಥ ವ್ಯಪಾಶ್ರಿತ್ಯ ಏಕೇಶ್ವ ಪಾಪಯೋನಯ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ಶೇಪಿಯಾಂತಿ ಪರಾಂಗತಿ. ನೋಡಿದ್ವಿ ನಾವು ಈ ಶ್ಲೋಕದ ಅರ್ಥವನ್ನು ನೋಡಿದ್ವಿ. ಎಂಥ ಒಂದು ನಿಕೃಷ್ಟ ಜಾತಿಯವನೇ ಆಗಿರಲಿ, ಅನೇಕ ಪಾಪಗಳಿಂದ ತುಂಬಿಕೊಂಡಿರ್ತಕ್ಕಂಥವನೇ ಆಗಿರಲಿ, ಮಾಮಿ ಪಾರ್ಥ ವ್ಯಪಾಶ್ರಿತ್ಯ ಏಕೇಶ್ವ ಪಾಪಯೋನಯ. ಆಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ, ಯಾರಿಗೆ ವೇದಾಧ್ಯಯನದಲ್ಲಿ ಅಧಿಕಾರ ಇಲ್ಲೋ ಅವರೆಲ್ಲ ಪಾಪಯೋನಿಗಳು ಅನ್ನುವಂಥ ಭಾವ. ಯಾರಿಗಿಲ್ಲ ಅಂತಂದ್ರೆ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ, ಸ್ತ್ರೀಯರಿಗೆ ವೈಶ್ಯರಿಗೆ ಶೂದ್ರರಿಗೆ ಯಜ್ಞಯಾಗಾದಿಗಳನ್ನು ಮಾಡತಕ್ಕಂಥ ಅಧಿಕಾರ ಇದ್ದಿದ್ದಿಲ್ಲ. ಆದರೆ ಅವರು ನನ್ನನ್ನು ಆಶ್ರಯಿಸಿದರೆ ಅವರು ಸಹಿತ ಉದ್ಧಾರ ಆಗ್ತಾರೆ. ಮಾಮಿ ಪಾರ್ಥ ವ್ಯಪಾಶ್ರಿತ್ಯ ಏಕೇಶ್ವ ಪಾಪಯೋನಯ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ಸ್ಥೇಪಿಯಾಂತಿ ಪರಾಂಗತಿಂ. ಸ್ತ್ರೀಯರಾಗ್ಲಿ ವೈಶ್ಯರಾಗ್ಲಿ ಶೂದ್ರರಾಗ್ಲಿ ಇವರು ಉದ್ಧಾರ ಆಗ್ತಾರೆ. ಆದ್ರಿಂದ ಕ್ಷತ್ರಿಯರಿಗೆ ಮಾತ್ರ ಹೋಮಾದಿಗಳು ಮಾಡ್ತಕ್ಕಂಥ ಅಧಿಕಾರ ಇತ್ತು. ಆದ್ರಿಂದ ರಾಜರ್ಷಿಗಳು ಅಂತ ತಿಳ್ಕೊಂಡೆಲ್ಲ ಇರ್ತಾರೆ. ಮುಂದಿನ ಶ್ಲೋಕದಾಗ ಹೆಸರು ಉಚ್ಚರಿಸಲು ಅಯೋಗ್ಯವು, ಅಧಮಗಳಲ್ಲಿ ಅಧಮು, ಅರ್ಜುನಾಂಥ ಪಾಪಯೋನಿಯಲ್ಲಿ ಜನ್ಮವು ಪ್ರಾಪ್ತವಾಗಿದೆ. ಅಂಥ ಪಾಪಯೋನಿ ಮೂಢನು, ಕಲ್ಲಿನಂತಿರುವ ಮೂರ್ಖನು, ಆದರೂ ನನ್ನ ವಿಷಯದಲ್ಲಿ ದೃಢನು ಸರ್ವಭಾವದಿಂದ. ಸಮಾಜದ ಬಗ್ಗೆ ಎಷ್ಟರೇ ಕಳಕಳಿನು ಮಹಾರಾಜರು. ಅದೇ ರೀತಿಯಾಗಿ ಅರ್ಥಾತ್ ಮಹಾರಾಜರು ಯಾರಿಗೂ ಏನಿಲ್ಲ ಅಂದ್ರೆ ಪರಮಾರ್ಥದಲ್ಲಿ ಪ್ರವೇಶ ಇಲ್ಲ ಅಂತ ಅನ್ನಿಲ್ಲ. ಅವರು ಪರಮಾರ್ಥವನ್ನು ಅಷ್ಟು ಸಂಕುಚಿತ ಮಾಡಲಿಲ್ಲ. ಅರ್ಥಾತ್ ಏನು ವೇದಗಳು ಸಹಿತ ನಾಮದ ಮುಂದೆ ಅತ್ಯಂತ ಸಂಕುಚಿತವಾದವುಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಅವ್ರು ಏನವ ಅಂದ್ರೆ 3 ವರ್ಣಕ್ಕೆ ಮಾತ್ರ ಏನವ ಅಂತಂದ್ರ ಅಲ್ಲ 2 ವರ್ಣಗಳಿಗೆ ಮಾತ್ರ ಅವುಗಳಲ್ಲಿ ವೇದಗಳಲ್ಲಿ ಅಧಿಕಾರ ಇದೆ. ಆದ್ರೆ ನಾಮೇನದನ್ನು 4 ವರ್ಣದವರಿಗೂ ಅಧಿಕಾರ ಅದ. ಆದ್ರಿಂದ ನಾಮಕ್ಕಿಂತಲೂ ನಾಮೇನದನ್ನು ವೇದಗಳಿಗಿಂತಲೂ ಉದಾರದ. ವೇದಗಳೇನವ ಅಂದ್ರೆ ನಾಮಕ್ಕಿಂತಲೂ ಏನವ ಅಂದ್ರೆ ಸಂಕುಚಿತ ಜಿಪುಣವ ಅಂತ. ಅವನ ಬಾಯಿಂದ ನನ್ನದೇ ಆಲಾಪ, ನಂದ ಮಾತು ಅವನ ಬಾಯಿಂದ. ದೃಷ್ಟಿ ಭೋಗಿಸುವುದು ನನ್ನದೇ ರೂಪ, ಅವನ ಮನಸ್ಸು ನನ್ನದೇ ಸಂಕಲ್ಪ ಹೊಂದಿರುವುದು. ಕಣ್ಣು ತೆಗೆದ್ರೆ ಭಗವಂತನ ನೋಡ್ಬೇಕು ಅನ್ನುವಂಥ ಭಾವನಾ. ಅದೇ ರೀತಿಯಾಗಿ ಬಾಯಿ ತೆಗೆದ್ರೆ ಭಗವಂತನನ್ನು ಕುರಿತೇ ಮಾತಾಡಬೇಕು ಅನ್ನುವಂಥ ಭಾವನಾ. ಅವನ ಮನಸ್ಸು ನನ್ನದೇ ಸಂಕಲ್ಪ ಹೊಂದಿರುವುದು. ಮನಸ್ಸಿನಾಗೆ ಯಾವಾಗಲೂ ಆ ಭಗವಂತನ ವಿಷಯದಲ್ಲೇ ಸಂಕಲ್ಪ. ನನ್ನ ಕೀರ್ತಿಯ ವಿನಃ ಹಾಗೆ ಇರುವುದೆಲ್ಲ ಶ್ರವಣ. ಅವನ ಕಿವಿಗಳೇನವನು ಅವನ ಕೀರ್ತಿಯ ಶ್ರವಣ ಮಾಡೋದನ್ನು ಬಿಟ್ಟು ಅವ ಹಂಗ ಇರಂಗೇ ಇಲ್ಲ ಅಂತ. ಅವನ ಸರ್ವಾಂಗಗಳಲ್ಲಿ ಭೂಷಣ ನನ್ನದೇ ಸೇವೆ. ಅವನ ಶರೀರದೊಳಗೆ ಅವನ ಸರ್ವಾಂಗಗಳಲ್ಲಿ ಎದರ ಅಲಂಕಾರದಪ್ಪ ಅವನಿಗೆ ಅಂದ್ರೆ ನನ್ನ ಸೇವೆ ಅಲಂಕಾರನೇ ಅವನಿಗೆ. ಅರ್ಥಾತ್ ಏನು ಅಂತಂದ್ರ ಅಲ್ಲಿ ಜಲುಟ ಹಾಡಿದಾರಲ್ಲ, ಕರಗಳಿಗೆ ಭೂಷಣ ಯಾವುದು ಕಂಕಣ ಅಲ್ಲ ಅಂತ. ಕರಗಳಿಗೆ ಭೂಷಣ ಏನು ಅಂದ್ರೆ ಭಗವಂತನ ಪೂಜಾ ಮಾಡುವುದೇನದನ್ನು ಕರಗಳಿಗೆ ಭೂಷಣ. ಬಾಯಿಗೆ ಭೂಷಣ ಯಾವುದು, ನಾಲಿಗೆ ಭೂಷಣ ಯಾವುದು ಅಂದ್ರೆ ಅವನ ನಾಮೋಚ್ಚಾರಣೆ ಮಾಡುವುದೇ ನಾಲಿಗೆಗೆ ಭೂಷಣ. ಅವನ ಜ್ಞಾನ ತಿಳಿಯದು ವಿಷಯವನ್ನು. ಅವನದೇನು ಜ್ಞಾನದನ್ನು ಅವನ ತಿಳುವಳಿಕೆ ಅದನ್ನು ಅದು ಪ್ರಪಂಚದ ವಿಷಯಗಳನ್ನು ತಿಳಿಯಲಿಕ್ಕಿಲ್ಲ. ಪ್ರಪಂಚದ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು ಅದರ ಕಡೆಗೆ ಅವನಿಗೆ ಲಕ್ಷಣ ಇಲ್ಲ ಅಂತ.
ಅರಿವು ತಿಳಿದಿರುವುದು ನನ್ನೊಬ್ಬನನ್ನು, ಅವನ ಅರಿವೇನದನು, ಅವನ ತಿಳುವಳಿಕೆ ಏನದನು. ಜ್ಞಾನ ಪ್ರಪಂಚದ ವಿಷಯ ತಿಳ್ಕೊಳ್ಳಿಕ್ಕೆ ಇಲ್ಲ, ಅದು ಕೇವಲ ಭಗವಂತನ ವಿಷಯವಾಗಿ ಏನ್ ಮಾಡ್ಲಿಕ್ಕೆ ಅಂತ ತಿಳ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು. ಅರಿವು ತಿಳಿದಿರುವುದು ನನ್ನೊಬ್ಬನನ್ನು, ಅವನ ಅರಿವೇನದನು ಕೇವಲ ನನ್ನನ್ನು ಮಾತ್ರ ತಿಳಿದಿರ್ತಕ್ಕಂಥದ್ದು. ಹೀಗೆ ಲಭ್ಯವಾದರೆ ಬದುಕುವನು. ಹಿಂಗೇನಾದ್ರೂ ಅನುಕೂಲತೆ ಇದ್ರೆ ಅಥವಾ ಅನುಕೂಲ ಆದರೆ ಅಥವಾ ಹಿಂಗಿರುವಂತಹದ್ದು ಅವನಿಗೆ ಶಕ್ಯ ಆದರೆ ಬದುಕಿರ್ತಾನೆ, ಇಲ್ಲದಿದ್ದರೆ ಇಲ್ಲವಾದರೆ ಸಾಯಬೇಕೆನ್ನುವನು. ಹಿಂಗ ಬದುಕುವುದು ಶಕ್ಯ ಇದ್ದಿದ್ದಿಲ್ಲ ಅಂದ್ರೆ ಅವನು ಜ್ಞಾನ ಏನದಂದ್ರೆ ಪ್ರಪಂಚದ ದೃಶ್ಯದ ವಿಷಯವಾಗಿ ಆದ್ರಿಂದ ಮಹಾರಾಜರು ಇದನ್ನ ಬಹಳ ಮಾರ್ಮಿಕವಾಗಿ ಹೇಳಿದ್ರು. ನಸಾವೇ ಕಶಾಚೆ ಜ್ಞಾನ ವಾಟಾವೇ ಸದಾ ಘ್ಯಾವೇ ನಾವು. ಜಗತ್ತಿನ ಏನೇನು ತಿಳ್ಕೋಬೇಕು ಅಂತ ಅನ್ಸಬಾರ್ದು. ಅರ್ಥಾತ್ ಏನು ಅಂದ್ರೆ ಇನ್ನು ಸಹಜವಾಗಿ ಮಾತು ಹೊಂಟಾಗ ಅರ್ಥಾತ್ ಏನಲ್ಲ ಲೆಕ್ಕಪತ್ರದ ವಿಷಯ ಹೊಂಟಿತ್ತು. ಅದರಿಂದ ಏನೋ ಒಂದು ಶಬ್ದ ಅಂದ್ರು ಇದು ಹಿಂಗಾಗ್ಬೇಕು ನೋಡಿ. ನಾ ಅಂದೆ ಅದು ಇನ್ನು ಒಂದು ಶಬ್ದನೂ ನನ್ಗೆ ಗೊತ್ತಿಲ್ಲ ಅಂತ. ಅರ್ಥಾತ್ ಏನಂದ್ರೆ ಲೆಕ್ಕಪತ್ರದಲ್ಲಿ ನಮ್ಗೆ ಅದ್ರದ್ದು ಒಂದು ಶಬ್ದನೂ ಗೊತ್ತಿಲ್ಲ ಅಂತ. ಅರ್ಥಾತ್ ಹಂಗೆ ನಸಾವೇ ಕಶಾಚೆ ಜ್ಞಾನ. ನಾನು ಬರು ಮುಂದೆ ಅಂದೆ ಏನ್ ನಮ್ಗೆ ಏನ್ ತಿಳಿತದ ಅಂತ ಅನಿಸ್ತದನು ಅದು ಎಂದ ಮರೆತು ಹೋಗಿತೋ ಅಂತ ತಿಳ್ಕೊಂಡು ನಮ್ಗೆ ಅನಿಸ್ತದೆ ಅಂತೆ. ತಲೆಯಾಗಿಂದು ಸಹಿತ ಎಂದು ಮರೆತು ಹೋಗಿತ್ತಪ್ಪ, ಎಂದು ನಾನು ಈ ಪ್ರಪಂಚದ ಜ್ಞಾನದ ವಿಷಯದಲ್ಲಿ ಶೂನ್ಯ ಆಗ್ತೀನಿ ಅಂತ ನಮಗೆ ಅನಿಸಬೇಕು. ಹೀಗೆ ಲಭ್ಯವಾದರೆ ಬದುಕುವನು. ಅರಿವು ತಿಳಿದಿರುವುದು ನನ್ನೊಬ್ಬನನ್ನು. ಏನ್ರಿ ಅವನಿಗೆ ಅರಿವದೇ ಇಲ್ಲ, ನಮ್ಮ ಬಗ್ಗೆ ಏನು ಅರಿವದೇ ಇಲ್ಲ ಅಂತಲ್ಲ, ಜಗತ್ತಿನ ಬಗ್ಗೆ ಅರಿವಿಟ್ಕೊಂಡು ಏನಾಗಬೇಕಾಗಿದೆ, ಅದರೊಳಗಿಂದ ಏನು ಅಂತ ಸಮಾಧಾನ ಆಗ್ಬೇಕಾಗಿದೆ. ಅರಿವಿರಬೇಕು ಕೇವಲ ಭಗವಂತನನ್ನು ಕುರಿತು. ಹೀಗೆ ಎಲ್ಲ ರೀತಿಯಿಂದ ಅರ್ಜುನ ತನ್ನ ಎಲ್ಲ ಭಾವನ ಹೊಂದಿರುವನು. ತನ್ನ ಎಲ್ಲ ಭಾವನ ಬದುಕುವುದಕ್ಕಾಗಿ ಜೀವನ ನನ್ನನ್ನೇ ಮಾಡಿರುವನು. ಹೊಂದಿರುವನು ನನ್ನ ಎಲ್ಲ ಭಾವನ. ಅರ್ಥಾತ್ ಅವನೆಲ್ಲ ಭಾವನೆಗಳೇನವನು ಭಗವಂತನ ಕುರಿತಾ ಇರ್ತಕ್ಕಂಥವುಗಳು. ಹೊಂದಿರುವನು ನನ್ನ ಎಲ್ಲ ಭಾವನ ಬದುಕುವುದಕ್ಕಾಗಿ ಜೀವನ ನನ್ನನ್ನೇ ಮಾಡಿರುವನು. ಬದುಕಲಿಕ್ಕೆ ಜೀವನ ಅಂದ್ರೆ ಪ್ರಾಣ ಯಾರಪ್ಪ ಅಂದ್ರೆ ಭಗವಂತನೇ ಅವನ ಜೀವನ, ಭಗವಂತನೇ ಅವನ ಪ್ರಾಣ, ಭಗವಂತನ ಅವನ ಅಸ್ತಿತ್ವ. ಅವು ಪಾಪ ಯೋನಿಗಳೇ ಆಗಿರಲಿ, ಶ್ರುತಾಧೀತರಾಗಿರಲಿ ಇರಲಿ, ಆದರೆ ನನ್ನೊಂದಿಗೆ ಹೋಲಿಸಿದಲ್ಲಿ ಕಡಿಮೆ ಇಲ್ಲ. ಅರ್ಥಾತ್ ಹೆಂಗ ಭಗವಂತ ಎಷ್ಟೊಂದು ಕಳಕಳಿ. ಶ್ರುತ ಅಧೀತ ಅವ್ರೇನಂದ್ರೆ ವೇದಾಧ್ಯಯನವನ್ನು ಮಾಡಿಲ್ಲ, ಏನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಲ್ಲ ಅಂತಿದ್ರೂ ಸಹಿತ ಪಾಪಯೋನಿಗಳೇ ಆಗಿರಲಿ. ಯಾರ್ಯಾರು ಅಂದ್ರೆ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ, ಸ್ತ್ರೀಯರು ಅನಧಿಕಾರಿಗಳು, ವೇದಾಧ್ಯಯನಾದಿಗಳಿಗೆ ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕೆ ಅನಧಿಕಾರಿಗಳಾಗಿರ್ತಕ್ಕಂಥ ಈ ಮೂವರು ಏನಿದ್ದಾರೋ ಅವರು ಶ್ರುತಾಧೀತರಾಗಿರದೇ ಇರಲಿ. ಅವ್ರು ಏನೇನು ಅಧ್ಯಯನ ಮಾಡಿಲ್ಲ, ವೇದಾಧ್ಯಯನ ಪ್ರಶ್ನೆ ಇಲ್ಲ, ಶಾಸ್ತ್ರಗಳನ್ನು ಓದಿದ್ದಾರೆ ಅನ್ನೋದು ಅದೂ ಇಲ್ಲ. ಆದರೆ ನನ್ನೊಂದಿಗೆ ಹೋಲಿಸಿದಲ್ಲಿ ಅರ್ಥಾತ್ ಏನು ಅಂದ್ರೆ ನನ್ನೊಂದಿಗೆ ಹೋಲಿಸಿದ ಕಡಿಮೆ ಇಲ್ಲ ತೂಕದಲ್ಲಿ. ಅವ್ರು ನನಗಿಂತಲೇ ಕಡಿಮೆ ಇಲ್ಲ ತೂಕದಲ್ಲಿ. ಭಕ್ತಿಯ ವಿಶೇಷತೆಯಲ್ಲಿ ದೈತ್ಯರು ದೇವತೆಗಳಿಗೂ ಕಡಿಮೆತನ ತಂದರು. ದೈತ್ಯರು ಎಂತೆಂಥ ತಪಸ್ಸೆ ಮಾಡಿರು, ಎಂತೆಂಥ ಭಕ್ತಿ ಮಾಡಿರು ಅಂದ್ರೆ ರಾಮನ ಭಕ್ತಿಗೆ ಮೆಚ್ಚಿ ಶಿವ ಏನ್ ಮಾಡಿದ್ರು ಅಂದ್ರೆ ಆತ್ಮಲಿಂಗನ ಕೊಟ್ಬಿಟ್ಟ, ಪಾರ್ವತಿಯನ್ನ ಕೊಟ್ಟ. ಅರ್ಥಾತ್ ಏನು ಅಂದ್ರೆ ಪಾರ್ವತಿಯನ್ನ ತಗೊಂಡು ಹೋಗುವನ್ನುವಷ್ಟರ ಮಟ್ಟಿಗೆ ಆತ್ಮಲಿಂಗವನ್ನ ಕೊಟ್ಟ. ಆದ್ರೆ ಏನದ ಅಂದ್ರ ನನ್ನ ನೃಸಿಂಹತ್ವದ ಅಲಂಕಾರವಾದರು, ನನ್ನ ನೃಸಿಂಹತ್ವದ ಅಲಂಕಾರವಾದರು ಅವರ ಮಹಿಮೆಯಿಂದಲೇ. ಅರ್ಥಾತ್ ನೃಸಿಂಹ ಅವತಾರ ಧಾರಣೆ ಮಾಡಿದೆ ನನ್ನ ನೃಸಿಂಹತ್ವದ ಅಲಂಕಾರ. ಅರ್ಥಾತ್ ಏನು ಅಂದ್ರೆ ನೃಸಿಂಹತ್ವದ ಒಂದೇನು ಒಂದು ಸ್ವರೂಪದನು ಅದೇನದ
ಹೆಂಗ ಪ್ರಗಟ ಆತು ಅಂದ್ರೆ ಅವರ ಮಹಿಮೆಯಿಂದಲೇ ಪ್ರಗಟ ಆತು. ಆ ದೈತ್ಯದ ಒಂದು ಅಸುರರ ಮಹಿಮೆಯಿಂದಲೇ ನನ್ನ ನೃಸಿಂಹತ್ವದ ಅಲಂಕಾರ, ನನಗೇನೊಂದು ನಾನು ನೃಸಿಂಹತ್ವದ ಒಂದು ಅಲಂಕಾರವನ್ನು ಮಾಡಿಕೊಂಡೆ, ಅದೇನದನು ಅವ್ರ ಮಹಿಮೆಯಿಂದಲೇ ಆಗಿರ್ತಕ್ಕಂಥದ್ದು. ಅರ್ಜುನ ಅವ್ರ ಮಹಿಮೆಯಿಂದಲೇ ಅಂದ್ರೆ ಎರಡು ಅರ್ಥದಲ್ಲಿ, ಒಂದೇನು ಅಂದ್ರೆ ಅರ್ಥಾತ್ ಪ್ರಹ್ಲಾದನ ಭಕ್ತಿಯಿಂದಾಗಿನೇ ರಾಕ್ಷಸನಾಗಿ ಅಸುರನಾಗಿರ್ತಕ್ಕಂಥವನಾಗಿದ್ದು ಸಹಿತ ಪ್ರಹ್ಲಾದನ ಭಕ್ತಿಯಿಂದಲೇ ಏನಾಯ್ತು ಅಂದ್ರೆ ನನಗೆ ನೃಸಿಂಹತ್ವದ ಅಲಂಕಾರವನ್ನ ಧಾರಣೆ ಮಾಡಬೇಕಾಗಿ ಬಂತು. ನನ್ನ ನೃಸಿಂಹತ್ವದ ಅಲಂಕಾರವಾದರೂ ಅವರ ಮಹಿಮೆಯಿಂದಲೇ. ಅರ್ಜುನ ನನಗಾಗಿಯ ಪ್ರಹ್ಲಾದನು ಬಹು ಸಂಕಟ ಅನುಭವಿಸಿದನು, ಸದಾ ಬಹು ಸಂಕಟ ಅನುಭವಿಸಿದನು. ಭಕ್ತರು ನಾನು ನೋಡಬೇಕಾದದ್ದನ್ನು ಅವನಿಂದಲೇ ಪಡೆಯುವರು, ನನಗೆ ಕೊಡಬೇಕಾದ ಭಕ್ತರು ನಾನು ಕೊಡಬೇಕಾದದ್ದನ್ನು ಅವನಿಂದಲೇ ಪಡೆಯುವರು. ಅರ್ಥಾತ್ ಪ್ರಹ್ಲಾದನ ಯೋಗ್ಯತಾ ಎಂಥದ್ದಾತು ಅಂತಂದ್ರೆ ಸದಾ ಬಹು ಸಂಕಟ ಅನುಭವಿಸಿದನು, ಬಹಳಷ್ಟು ಕಷ್ಟಪಟ್ಟ. ಆದರೆ ಭಕ್ತರು ನಾನು ಕೊಡಬೇಕಾದದ್ದನ್ನು ಅವನಿಂದಲೇ ನಾನೇನು ವರ ಕೊಡಬೇಕು ಭಕ್ತರಿಗೆ, ಅವರನ್ನು ಪ್ರಹ್ಲಾದನ ಪಡ್ಕೊಳ್ಳಿಕ್ಕೆ ಹತ್ತು ಬಿಟ್ರು ಅಂತ. ಅರ್ಜುನ ನನಗಾಗಿಯ ಪ್ರಹ್ಲಾದನು ಸದಾ ಬಹು ಸಂಕಟ ಅನುಭವಿಸಿದನು, ಭಕ್ತರು ನಾನು ಕೊಡಬೇಕಾದದ್ದನ್ನು ಭಕ್ತರು ಏನ್ ಮಾಡಿದ್ರಪ್ಪ ಅಂದ್ರೆ ಅವನಿಂದಲೇ ಪಡೆಯುವರು. ಹಾಗೆ ನೋಡಿದರೆ ದೈತ್ಯ ಕುಲೋತ್ಪನ್ನನು, ಆದರೆ ಶ್ರೇಷ್ಠತೆಯಲ್ಲಿ ಇಂದ್ರನು ಸಮಾನನು. ಹಂಗ ನೋಡಿದ್ರೆ ಅವೇನಂದ ಅಂದ್ರೆ ದೈತ್ಯ ಕುಲೋತ್ಪನ್ನನಾಗಿರ್ತಕ್ಕಂಥವ ಅರ್ಜುನ, ಇವ ಪ್ರಹ್ಲಾದ, ಆದರೆ ಶ್ರೇಷ್ಠತೆಯಲ್ಲಿ ಇಂದ್ರನೂ ಸಮನಾಗನು. ಅವನ ಶ್ರೇಷ್ಠತೆಯನ್ನು ನಾವು ನೋಡಿದ್ರೆ ಅವನಿಗೇನಿಲ್ಲ ಅಂದ್ರೆ ಇಂದ್ರನೂ ಅವನು ಸಮ ಆಗ್ಲಿಕ್ಕೆ ಶಕ್ಕಿಲ್ಲ. ಆದ್ದರಿಂದ ಭಕ್ತಿ ಹೊಂದುವುದು ಮಹತ್ವವನ್ನು ಜಾತಿ ಮಹತ್ವದ್ದಲ್ಲ. ಆದ್ರಿಂದ ಜ್ಞಾನೇಶ್ವರ ಮಹಾರಾಜ ಅಂತಾರಂದ್ರೆ ಭಕ್ತಿಯೇ ಮಹತ್ವ ಇರ್ತಕ್ಕಂಥದ್ದೇ ಹೊರತು ಜಾತಿಗೆ ಮಹತ್ವ ಇಲ್ಲ. ಹೊಂದಿದ್ದರೆ ರಾಗಿ ಮುದ್ರೆಯನ್ನು ಚರ್ಮದ ತುಂಡು ಪಡೆಯುವುದು ಮಹತ್ವವನ್ನು. ಆ ಚರ್ಮದ ತುಂಡದ ಮೇಲೆ ಒಂದು ರಾಜಮುದ್ರ ಇದ್ದಿದ್ರೆ ಅದಕ್ಕೂ ಎಷ್ಟೊಂದು ಮಹತ್ವ ಬಂದ್ಬಿಡ್ತದೆ. ಆದರೆ ಶ್ರೇಷ್ಠತೆ ಹೊಂದಿದ್ದರೆ ರಾಜಮುದ್ರೆಯನ್ನು ಚರ್ಮದ ತುಂಡವು ಪಡೆಯುವುದು ಮಹತ್ವವನ್ನು, ಅದರಿಂದ ಸರ್ವ ವಸ್ತುಗಳನ್ನು ಪಡೆಯಬಹುದು. ಅರ್ಥಾತ್ ಏನು ಆ ಚರ್ಮದ ತುಂಡೇನದನ್ನು ರಾಜಮುದ್ರೆಯನ್ನು ಹೊಂದಿರ್ತಕ್ಕಂಥ ಚರ್ಮದ ತುಂಡಿನಿಂದ ನಾವು ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ. ರಾಜಾಜ್ಞೆ ಹೊರತು ಬಂಗಾರ ಬೆಳ್ಳಿ ಅಪ್ರಮಾಣ. ರಾಜಾಜ್ಞೆ ಹೊರತು ಏನದಂದ್ರ ರೂಪೆ ಅಂತಂದ್ರೆ ಬೆಳ್ಳಿ. ರಾಜಾಜ್ಞೆ ಹೊರತು ಬಂಗಾರ ಬೆಳ್ಳಿಗೆ ಏನೇನು ಮಹತ್ವ ಇಲ್ಲ, ಅವು ಎಷ್ಟು ಕಿಮ್ಮತ್ತಿನೂ ಅಷ್ಟನ. ಆದ್ರೆ ಅದ ಒಂದು ಚರ್ಮದ ತುಂಡು ಏನದನು ಅದು ನಾಣ್ಯ ರೂಪದಲ್ಲಿ ಬಹಳ ದೊಡ್ಡ ಕಿಮ್ಮತ್ತಿನ ನಾಣ್ಯ ಇತ್ತು ಅಂದ್ರೆ ಅದಕ್ಕಿಂತ ಹೆಚ್ಚಿಗೆ ದುಡ್ಡು ನಾವು ವಸ್ತುಗಳನ್ನು ಕೊಂಡ್ಕೋಬಹುದು. ರಾಜಾಜ್ಞೆ ಹೊರತು ಬಂಗಾರ ಬೆಳ್ಳಿ ಅಪ್ರಮಾಣ. ಸಿಕ್ಕರೆ ರಾಜಾಜ್ಞೆ ಸಮರ್ಥ ಸಾಧನ. ಉಳ್ಳಂಥ ಚರ್ಮದ ನಾಣ್ಯ ಕೊಂಡುಕೊಳ್ಳಬಹುದೆಲ್ಲ ವಸ್ತುಗಳನ್ನು. ಅರ್ಥಾತ್ ಏನು ಅಂದ್ರೆ ಒಂದು ವೇಳೆ ಚರ್ಮದ ತುಂಡು ರಾಜಮುದ್ರಾಂಕಿತವಾಗಿರ್ತಕ್ಕಂಥದ್ದು 10,000 ರೂಪಾಯಿದು ಚರ್ಮದ ತುಂಡಿತ್ತು ಅಂದ್ರೆ ಅರ್ಥಾತ್ ಏನು ಅಂದ್ರೆ ಅದರಿಂದ ಬೇಕಾದಷ್ಟು ವಸ್ತುಗಳನ್ನು ಕೊಂಡ್ಕೋಬಹುದು. ಅದ್ರ ಮುಂದೆ ಬಂಗಾರ ಬೆಳ್ಳಿನೂ ಸಹಿತ ಏನು ಅಂದ್ರೆ ಗೌಣವಾಗಿರ್ತಕ್ಕಂಥ ವ್ಯವಹಾರದಲ್ಲಿ ಹೆಂಗೂ ಹಾಗೆ ಏನದಂದ್ರೆ ನೀವು ಪ್ರಪಂಚವಾಗಿ ಏನಾದ್ರೂ ಆಗಿರುವಂದ್ರೆ, ಆದರೆ ಭಕ್ತಿ ಅನ್ನುವಂಥ ಒಂದು ರಾಜಮುದ್ರಾ ವಾಗಿರದೇ ಇದ್ರೆ ನಿಮ್ದೇನು ಅದರಿಂದ ಎಷ್ಟು ಕಿಮ್ಮತ್ತು ಅಷ್ಟೇ ಕಿಮ್ಮತ್ತು, ಅದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಏನು ಮಹತ್ವ ಇಲ್ಲ ಅಂತ. ಅದರಂತೆ ಉತ್ತಮತ್ವ ಉಪಯುಕ್ತವು. ಉತ್ತಮತೆ ಅನ್ನುವಂಥದ್ದು ಒಳ್ಳೆಯದನ್ನೇ ಏನು ಅದು ನಮ್ಗೆ ಉಪಯುಕ್ತವಾಗಿರ್ತಕ್ಕಂಥದ್ದೇ. ಸರ್ವಜ್ಞತೆ ಶೋಭಿತವು. ಸರ್ವಜ್ಞತೆ ಅನ್ನುವಂಥದ್ದು ಶೋಭಿತವಾಗಿರ್ತಕ್ಕಂಥದ್ದು. ಮನೋಬುದ್ಧಿ ಪರಿಪೂರ್ಣವು ನನ್ನ ಪ್ರೇಮದಿಂದಲೇ. ಇವೆಲ್ಲ ಏನವನು ಯಾವಾಗ ನನ್ನ ಪ್ರೇಮ ಪ್ರಾಪ್ತ ಆಗ್ತದನೋ ಆವಾಗ ನಿಮ್ಮೊಳಗೆ ಏನಾದ್ರೂ ಒಂದು ಉತ್ತಮತೆ ಇದ್ರೆ ಅದು ಉಪಯೋಗ ಆಗ್ತದೆ. ನನ್ನ ಪ್ರೇಮ ಇಲ್ಲದೆ ಇದ್ರೆ ನಿಮ್ಮ ಉತ್ತಮತೆ ಏನಿಲ್ಲ ಅಂದ್ರೆ ಏನೂ ಅರ್ಥ ಇಲ್ಲ. ಸರ್ವಜ್ಞತೆ ಶೋಭಿತವು. ಸರ್ವಜ್ಞನಾಗಿದ್ರು ಸಹಿತ ಭಗವಂತನ ಪ್ರೇಮ ಅನ್ನೋದಿಲ್ಲದೆ ಇದ್ರೆ ಅದಕ್ಕೇನು ಶೋಭಾ ಇಲ್ಲ ಅಂತ.
ಮನೋಬುದ್ಧಿ ಪರಿಪೂರ್ಣವು ನನ್ನ ಪ್ರೇಮದಿಂದಲೇ. ಮನೋಬುದ್ಧಿಗಳು ಸಹಿತ ಏನವಂದ್ರೆ ನನ್ನ ಪ್ರೇಮ ಉಳ್ಳವುಗಳಾಗಿದ್ರನೇ ಆ ಮನೋಬುದ್ಧಿಗಳಿಗೆ ಏನದಂದ್ರೆ ಮಹತ್ವ ಬರ್ತದೆ. ಬೇಕಾದ ದೊಡ್ಡ ವಿದ್ವಾನ್ ಆಗಿದ್ದನು ಅವನೇನಿಲ್ಲ ಅಂದ್ರೆ ಅವನ ಅಂತಃಕರಣದಲ್ಲಿ ಭಗವಂತನ ಪ್ರೇಮ ಇಲ್ಲ, ಸದ್ಗುರುಗಳ ವಿಷಯದಲ್ಲಿ ಪ್ರೇಮ ಇಲ್ಲ, ನಿಷ್ಠ ಇಲ್ಲ ಅಂದ್ರೆ ಅವನು ಎಂಥ ದೊಡ್ಡ ವಿದ್ವಾನ್ ಆಗಿದ್ರು ಸಹಿತ ಅವನಿಗೂ ಸಮಾಧಾನ ಇಲ್ಲ, ಮತ್ತು ಅವನ ಬಗ್ಗೆ ಸಮಾಜದೊಳಗೂ ಏನಂತ ಬಹಳ ದೊಡ್ಡ ಗೌರವ ಪ್ರಾಪ್ತ ಆಗ್ತದೆ ಅನ್ನುವಂಥದ್ದು ಇಲ್ಲ. ನನಗಿದೇ ಮುಂಜಾನೆ ಬ್ರಹ್ಮಾನಂದ ಆರತಿ ಮಾಡುವ ಮುಂದೆ ನನ್ನ ತಲೆಯಾದ ವಿಚಾರ ಬಂತು. ಬ್ರಹ್ಮಾನಂದ ಮಹಾರಾಜರು ಷಟ್ಶಾಸ್ತ್ರಗಳನ್ನು ಅಧ್ಯಯನ ಮಾಡತಕ್ಕಂಥವ್ರು, ಬಹಳ ದೊಡ್ಡ ಪಂಡಿತರ ಪಂಕ್ತಿಯಲ್ಲಿ ಶೋಭಿಸ್ತಕ್ಕಂಥವ್ರು ಇದ್ರು. ಆದರೆ ಅವರದಕ್ಕೆಲ್ಲ ಅವ್ರಿಗೇನು ಮಹತ್ವ ಕೊಡಲ್ದನೆ ಅವ್ರೇನ್ ಮಾಡಿದ್ರು, ಸದ್ಗುರುಗಳಿಗೆ ಶರಣ ಹೋದ್ರು ಮತ್ತು ಅವರಿಗೆ ಅವರು ಒಂದು ಆಜ್ಞೆಗನುಸಾರವಾಗಿ ನಾಮಸ್ಮರಣೆ ಮಾಡಿದ್ರು. ಅವರ ಅನುಗ್ರಹಕ್ಕೆ ಪ್ರೇಮಕ್ಕೆ ಪಾತ್ರ ಅಂತ ತಿಳ್ಕೊಂಡು ಇವತ್ತು ನಾವು ಏನದನು ಆ ಒಂದು ಕೋಠಿ ಒಳಗೆ ಅವ್ರ ಫೋಟೋ ಇಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಆರತಿ ಮಾಡ್ತೀವಿ. ಅವ್ರು ಬಹಳ ದೊಡ್ಡ ಪಂಡಿತರಾಗಿದ್ರೆ ನಾವು ಅವ್ರಿಗೆ ಆರತಿ ಮಾಡ್ತಿದ್ವಿ. ಜಗತ್ತಿನ ಪಂಡಿತರು ಬೇಕಾದಷ್ಟು ಮಂದಿರ್ತಾರೆ, ಆದ್ರೆ ಅವ್ರಿಗೇನು ನಾವೇನಪ್ಪ ನಿಯಮಿತವಾಗಿ ಉಪಾಸನ ಮಾಡೋದು, ಅವ್ರಿಗೇನು ಅಂದ್ರೆ ಅವ್ರದ್ದು ಆರತಿ ಮಾಡೋದು ನಾವು ಮಾಡ್ತೀವಿ. ಕೇವಲ ಅವ್ರು ಏನ್ ಮಾಡಿದ್ರು ಅಂದ್ರೆ ಭಗವಂತ ಸದ್ಗುರುಗಳ ಒಂದು ಪ್ರೇಮಕ್ಕೆ ಪಾತ್ರ ಆದರು ಅನ್ನೋದ್ರಿಂದ ಅವ್ರು ಷಟ್ಶಾಸ್ತ್ರದಲ್ಲಿ ವಿದ್ವಾನ್ರಾಗಿರುವಲ್ರಾಕೆ ಅಥವಾ ಬಿಟ್ಟಿರುವಲ್ರಾಕೆ ಅದು ಸಹಿತ ಮಹತ್ವದ್ದಲ್ಲ. ಆದ್ರೆ ಷಟ್ಶಾಸ್ತ್ರದಲ್ಲಿ ವಿದ್ವಾನ್ರಾಗಿದ್ರು ಸಹಿತ ಅದನ್ನ ಅವ್ರು ಏನ್ ಮಾಡ್ತಾರೆ, ತೃಣವತ್ ಅದನ್ನ ತ್ಯಾಗ ಮಾಡಿ, ಅರ್ಥಾತ್ ಏನು ಕಾಲಾಗಿನ ಮೂಳೆ ಹೆಂಗೆ ತೆಗೆದೊಗಿತೀವೋ ಅದ್ರ ಕಡೆ ಲಕ್ಷ್ಯ ಕೊಡೋದನ್ನೇ ಅವ್ರು ಹಂಗೆ ತಮ್ಮ ಪಾಂಡಿತ್ಯವನ್ನು ಸಹಿತ ಅತ್ಲ ಏನ್ ಮಾಡ್ಬಿಟ್ರು, ಉಪೇಕ್ಷಾ ಮಾಡಿ ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವ್ರು ಅದನ್ನ ಏನ್ ಮಾಡಿದ್ರು ಅಂದ್ರೆ ಉಪೇಕ್ಷಾ ಮಾಡಿ, ಅದಕ್ಕೆ ಏನೇನು ನನ್ನ ಜೀವನದ ಮಹತ್ವ ಇಲ್ಲ ಅಂತ ತಿಳ್ಕೊಂಡು ಆ ಸದ್ಗುರುಗಳ ಒಂದು ಪ್ರೇಮಕ್ಕೆ ಪಾತ್ರ ಆಗ್ಬೇಕು, ಪ್ರೇಮವನ್ನು ಪಡ್ಕೋಬೇಕು ಅನ್ನುವಂತ ದೃಷ್ಟಿಯಿಂದ ಎಷ್ಟು ಕಷ್ಟಪಟ್ಟರು, ಎಷ್ಟೊಂದು ಸಾಧನೆ ಮಾಡಿದ್ರು ಮತ್ತು ನಿಜವಾಗಿಯೂ ಅವರು ಸದ್ಗುರು ಪ್ರೇಮಕ್ಕೆ ಪಾತ್ರ ಆಗಿರೋದ್ರಿಂದ ಇವತ್ತು ನಾವು ಜಯ ಆರತಿ ಅಂತ ಮಹಾರಾಜರ ಆರತಿ ಅಂದ ಕೂಡಲೇ ಅರ್ಥಾತ್ ಏನು ಅಂದ್ರೆ ಬ್ರಹ್ಮಾನಂದ ಮಹಾರಾಜರಿಗೂ ಆರತಿ ಮಾಡ್ತೀವಿ. ಅರ್ಥಾತ್ ಇವತ್ತಿನವರೆಗೂ ಸುಮ್ಮನೆ ಚಂದ್ರ ಇರೋವರೆಗೂ ಅವ್ರು ಏನಾದ್ರು ಅಂದ್ರೆ ಚಿರಂತನವಾಗಿ ತಮ್ಮ ಅರ್ಥಾತ್ ಅಸ್ತಿತ್ವವನ್ನು ಉಳಿಸಿಕೊಂಡ್ರು. ಹೆಂಗೋ ಹಂಗೇನದ ಅಂದ್ರೆ ಜಗತ್ತಿನೊಳಗೆ ನಾವು ಏನದೇ ಆಗಿರುವಲ್ವೇ, ಆದ್ರೆ ಎಲ್ಲಿವರೆಗೂ ನಮ್ಮ ಅಂತಃಕರಣದಲ್ಲಿ ಸದ್ಗುರುಗಳ ಬಗ್ಗೆ ಪ್ರೇಮ ಇಲ್ಲ, ಭಗವಂತನ ಬಗ್ಗೆ ಪ್ರೇಮ ಇಲ್ಲ, ಅಥವಾ ಭಗವಂತ ನಮ್ಮ ಅಂತಃಕರಣದಲ್ಲಿ ತನ್ನ ಪ್ರೇಮವನ್ನು ಕೊಟ್ಟಿಲ್ಲ ಅಂದ್ರೆ ನಮ್ಮ ಜೀವನಕ್ಕೆ ಏನೇನೂ ಅರ್ಥ ಇಲ್ಲ. ನಮ್ಮಂಥವು ಎಷ್ಟೋ ಮಂದಿ ವಿದ್ವಾನ್ ಪ್ರಪಂಚೊಳಗೆ ಆಗಿ ಹೋಗಿರ್ತಾರೆ, ಶ್ರೀಮಂತರಾಗಿ ಹೋಗಿರ್ತಾರೆ. ಅರ್ಥಾತ್ ರಾವಣ ಪೈ ಕಾಯಧಾಲ ಅಂತ ತಿಳ್ಕೊಂಡು ಸಮರ್ಥರು ಹೇಳ್ತಾರೆ. ರಾವಣನಂತಹ ಪರಾಕ್ರಮಿಗಳು ಐಶ್ವರ್ಯವನ್ನ ಉಪಭೋಗ ಮಾಡಿದಂಥವ್ರು ಸಹಿತ ರಾಮ ಅಂತ ಇರೋದ್ರಿಂದಾಗಿ ರಾವಣ ಅಂತೀವಿ, ಹೊರತು ಇಲ್ಲಲ್ಲ ರಾವಣಂದ ಏನು ಮಹತ್ವದ ಹೆಂಗೋ ಹಂಗೇನು ಅಂದ್ರೆ ಇವ್ರು ಯಾರ್ಯಾರು ಏನೇನು ಅರ್ಥಾತ್ ನಾವು ನೋಡ್ತೀವಿ. ಬಿರ್ಲಾ, ಟಾಟಾ ಮುಂತಾದವರೆಲ್ಲ ಜಗತ್ ಪ್ರಸಿದ್ಧ ಶ್ರೀಮಂತರು, ಆದ್ರೆ ಯಾರು ಅವ್ರ ಮನ್ಯಾಗ ತಮ್ಮ ಮನ್ಯಾಗ ಫೋಟೋ ಇಟ್ಕೊಂಡು ಅರ್ಥಾತ್ ಏನು ಅಂದ್ರೆ ಬಿರ್ಲಾ ಟಾಟಾಗ ಆರತಿ ಮಾಡ್ತಾರೆ. ಅದಕ್ಕಿಂತಲೂ ಏನು ಅಂದ್ರೆ ರಂಗೋಟಿ ಹಚ್ಕೊಂಡು ಕೂತಿರೋ ಇಂಥ ಮಹಾತ್ಮರಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆರತಿ ಮಾಡ್ತೀವಿ. ಅವ್ರೇನ್ ದೊಡ್ಡ ವಿದ್ವಾಂಸರಲ್ಲ, ಶ್ರೀಮಂತರಲ್ಲ, ಮತ್ತೊಂದೇನು ಕಲೆ ಪ್ರತಿಷ್ಠೆ ಅರ್ಥ ಉಳ್ಳವರಲ್ಲ. ಆದ್ರೆ ಆ ಭಗವಂತನ ಒಂದು ಪ್ರೇಮವನ್ನು ಏನ್ ಪಡ್ಕೊಂಡಾಗ ಮಹಾರಾಜರು ಹೇಳಿದ್ರು, ಪ್ರೇಮ ಅನ್ನೋ ಎರಡು ಅಕ್ಷರವನ್ನು ನನ್ನ ಚರಿತ್ರೆಗೆ ತೆಗೆದು ಹಾಕಿದ್ರೆ ನನ್ನ ಚರಿತ್ರನೇ ಇಲ್ಲ ಅಂತ ತಿಳ್ಕೊಂಡು ಹೇಳುವಷ್ಟು ಭಗವಂತನ ಪ್ರೇಮ ಅನ್ನುವಂಥದ್ದನ್ನು ತುಂಬಿಕೊಂಡಿರುವುದರಿಂದಾಗಿ ಅದು ಒಂದೇ ಒಂದು ಕಾರಣಕ್ಕಾಗಿ ಅವ್ರನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರನ್ನ ಇಷ್ಟೊಂದು ನಾವು ಭಕ್ತಿ ಭಾವದಿಂದ ಪೂಜಿಸ್ತೀವಿ. ಅವರ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಅನುಭವವನ್ನ ತಮ್ಮ ಅಂತಃಕರಣದಲ್ಲಿ ಧಾರಣೆ ಮಾಡಿಕೊಂಡಿರೋದ್ರಿಂದಾಗಿ ಅವರು ದೇಹ ಭಾವದಲ್ಲಿ ಇದ್ರೂ ಅಷ್ಟೇ, ಇಲ್ಲೇ ಇದ್ರೂ ಅಷ್ಟೇ, ಅವ್ರ ಒಂದು ಇದು ಏನಾದ್ರು ಅಸ್ತಿತ್ವನೇ ಅಷ್ಟೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದಾಗ್ತದೆ. ಅದರಂತೆ ಉತ್ತಮತ್ವ ಉಪಯುಕ್ತವು ಉತ್ತಮತೆ ಅದರಲ್ಲೂ ಅದು ಒಳ್ಳೇದನ್ನೇ. ನಾವು ಯಾವಾಗ ಅಂದ್ರೆ ಅದು ಪ್ರೇಮದಿಂದ ತುಂಬಿಕೊಂಡಿದ್ರೆ ಸರ್ವಜ್ಞತೆ ಶೋಭಿತವು
ಸರ್ವಜ್ಞರಾಗಿದ್ರು ಸಹಿತ ಅವ್ರೇನಂದ್ರೆ ಸರ್ವಜ್ಞತೆ ಅನ್ನುವಂಥದ್ದು ಅವರಿಗೆ ಶೋಭಿಸ್ತದೆ. ಮನೋಬುದ್ಧಿ ಪರಿಪೂರ್ಣವು, ಅವ್ರ ಮನಸ್ಸು ಅವ್ರ ಬುದ್ಧಿ ಪರಿಪೂರ್ಣವಾಗಿರ್ತಕ್ಕಂಥವುಗಳು ಯಾವಾಗಂದ್ರ ನನ್ನ ಪ್ರೇಮದಿಂದಲೇ. ನನ್ನ ಬಗ್ಗೆ ಅವ್ರಿಗೆ ಏನಾದ್ರೂ ಪ್ರೇಮ ಇದ್ರೆ, ಎಷ್ಟೋ ಜನ ಈ ಶಂಕರಾಚಾರ್ಯರು ಅವ್ರು ಸರ್ವಜ್ಞರು, ಆದ್ರೆ ಸರ್ವಜ್ಞತೆ ಯಾವಾಗ ಶೋಭಿಸ್ತದೆ ಅಂದ್ರೆ ಅವರ ಅಂತಃಕರಣದಲ್ಲಿ ಭಗವಂತನ ಬಗ್ಗೆ ಭಕ್ತಿ ಪ್ರೇಮ ಇದ್ದಿದ್ರೆ, ಅವರ ಅಂತಃಕರಣದಲ್ಲಿ ಆತ್ಮಜ್ಞಾನ ಇದ್ದಿದ್ರೆ, ಅದ್ವೈತ ವೇದಾಂತದ ಅರ್ಥಾತ್ ಏನು ಅಂದ್ರೆ ಶಿಖಾಮಣಿಯಾಗಿರ್ತಕ್ಕಂಥ ಅವರು, ಅದ್ವೈತ ವೇದಾಂತದ ಒಂದು ಪರಮೋಚ್ಚ ಅವಸ್ಥೆಯಲ್ಲಿರ್ತಕ್ಕಂಥ ಅವರು ಭಗವಂತನನ್ನು ಎಷ್ಟೊಂದು ಭಕ್ತಿಯಿಂದ ಸ್ತೋತ್ರ ಮಾಡಿದ್ದನ್ನು ನಾವು ನೋಡ್ತೀವಿ. ಏನು ಅಂದ್ರೆ ಎಷ್ಟು ಸ್ತೋತ್ರ ಮಾಡಿದ್ದಾರೆ. ಗಣಪತಿ ಸ್ತೋತ್ರ ಮಾಡಿದ್ದಾರೆ, ನೃಸಿಂಹ ಸ್ತೋತ್ರ ಮಾಡಿದ್ದಾರೆ, ಪಾಂಡುರಂಗ ಸ್ತೋತ್ರ ಮಾಡಿದ್ದಾರೆ. ಎಷ್ಟೊಂದು ಅವರ ಅಂತಃಕರಣದೊಳಗೆ ಭಕ್ತಿ ಇತ್ತು ಅನ್ನೋದನ್ನ ನಾವು ನೋಡ್ತೀವಿ. ಆದ್ರಿಂದನೇ ಅವ್ರಿಗೆ ಅವ್ರ ಸರ್ವಜ್ಞತ್ವವೂ ಶೋಭಿತವಾಗಿರ್ತಕ್ಕಂಥದ್ದು, ಅವ್ರದ್ದೆಲ್ಲಾನು ಏನಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆದ್ದರಿಂದ ಕುಲ ಜಾತಿ ವರ್ಣ ಇದೆಲ್ಲವೂ ನಿಷ್ಪ್ರಯೋಜನ. ಅರ್ಜುನ ಇದರಲ್ಲಿ ನನ್ನತನ ಒಂದೇ ಸಾರ್ಥಕ. ನಿಮ್ ಜಾತಿ, ನಿಮ್ ಕುಲ, ನಿಮ್ ವರ್ಣ, ನಿಮ್ದು ಈ ಗೋತ್ರ, ನಿಮ್ದೇನು ವಶಿಷ್ಠ ಗೋತ್ರದವ್ರಿ ಮೂರ್ಖರಿ ವಶಿಷ್ಠರು ಒಂದು ಕೂದಲೇ ಅದೇ, ನಮ್ಮ ಒಂದು ಕೂದಲೇ ಎಷ್ಟದೆ ವಶಿಷ್ಠರದ್ದು ಏನಾದ್ರು ನಮ್ಮೊಳಗೆ ಅದೇ ಹೇಳ್ಕೊಂಡ್ರೆ ಏನಾಗ್ತದೆ? ಅರ್ಥಾತ್ ಏನು ಅಂದ್ರೆ ನಾವು ವಶಿಷ್ಠ ಗೋತ್ರ, ನಾವು ವಿಶ್ವಾಮಿತ್ರ ಗೋತ್ರ ಅಂತಂದ್ರೆ ನಿಮ್ಮನ್ನು ನೋಡಿದ್ರೆ ಪಾಪ ಅವರು ವಿಶ್ವಾಮಿತ್ರ ಮ್ಯಾಲ ಹಳ್ಳಿ ಕರ್ತಾರೆ. ಎಂತೆಂಥವ್ರು ಬಂದ್ರಪ್ಪ ನಮ್ಮ ಗೋತ್ರದಾಗ ಅಂತ ತಿಳ್ಕೊಂಡು ಇಂಥ ಪರಿಸ್ಥಿತಿ ನಾವು ಅದು ಹೋಗಲಿ. ಆದ್ರೆ ಕನಿಷ್ಠ ಏನು ಅಂದ್ರೆ ಭಗವಂತನ ಬಗ್ಗೆ ಆದ್ರೂ ಸ್ವಲ್ಪ ಭಕ್ತಿ ಪ್ರೇಮ ಅಂತಃಕರಣದಲ್ಲಿ ಆ ಭಗವಂತನ ಬಗ್ಗೆ ಒಂದು ಏನಾದ್ರೂ ಭಾವನಾ ಇದ್ರೆ ಆ ವಶಿಷ್ಠ ಅಂತಾರ ಇಷ್ಟ ಸಾಕಪ್ಪ ನನಗ ಅಂತಂತಾರ. ಇಲ್ಲ ಇಷ್ಟಿದ್ದಿಲ್ಲ, ಇಷ್ಟ ಸಾಕು ಅಂತ. ಹೀಗಾದರೂ ಆದ್ದರಿಂದ ನಿನ್ನ ಕುಲ ಜಾತಿ ವರ್ಣ ಇದೆಲ್ಲವೂ ನಿಷ್ಪ್ರಯೋಜನ. ಅರ್ಜುನ ಇದರಲ್ಲಿ ನನ್ನತನ, ಅದರೊಳಗೆ ಏನು ಒಂದು ಚೂಚಾರು ಆ ನನ್ನತನ ಅಂದ್ರೆ ಭಗವದ್ ಭಾವದನು. ಅವ್ರ ಜೀವನದೊಳಗೆ ನಾನು ಇದ್ದಿದ್ರೆ ಮಾತ್ರ ಏನದಂದ್ರೆ ಅದೆಲ್ಲಕ್ಕೂ ಮಹತ್ವದ ಒಂದೇ ಸಾರ್ಥಕ, ಒಂದೇ ಸಾರ್ಥಕ ನೋಡ್ಬ. ಹೀಗಾದರೂ ನಿನ್ನ ಮನಸ್ಸನ್ನು ನನ್ನೊಂದಿಗೆ ಸೇರಿಸಬೇಕು. ಅದನ್ನು ಸೇರಿದರೆ ಜಾತಿ ಪಾತಿಗಳದೆಲ್ಲವನ್ನು ವ್ಯರ್ಥವೆಂದು ತಿಳಿ. ಹೀಗಾದರೂ ನಿನ್ನ ಮನಸ್ಸನ್ನು ಏನಾದ್ರೆ ಮಾಡ. ಅದು ಹಿಂಗ ಹಂಗ ನಾಯಿ ಹೇಳುವುದಿಲ್ಲ ಅಂತ ಜ್ಞಾನೇಶ್ವರ ಮಹಾರಾಜರು ಏನಂತಾರಂದ್ರ, ಹೆಂಗದ ನೀನು ಒಟ್ಟು ಆಕಾಶ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಎತ್ತಲಾಗಿಂದರೆ ಯಾಕಾಗರ್ತಕ್ಕ. ನೀನು ಯೋಗಾಭ್ಯಾಸ ಮಾಡು, ಶಾಸ್ತ್ರಾಧ್ಯಯನ ಮಾಡು, ಅಥವಾ ಕರ್ಮವನ್ನು ಆಚರಿಸು, ಅಥವಾ ಭಕ್ತಿಯನ್ನು ಮಾಡು, ನಾಮಸ್ಮರಣೆ ಮಾಡು, ಭಗವಂತನ ಸೇವಾ ಮಾಡು. ನಾನು ಆ ಪುಣೆ ಹುಡುಗರಿ ಅದನ್ನ ಹೇಳಿದೆ. ಏನಾದ್ರೂ ಮಾಡುವಂತೆ, ಏನಾದ್ರೂ ಮಾಡಿ ಅವನ ಪ್ರೀತಿಗೆ ಪಾತ್ರ ಆಗಬೇಕು ಅನ್ನುವಂತ ಕಳಕಳಿ ನಮಗೆ ಮುಂಜಾನೆ ಎದ್ದಾಗಿಂದ ರಾತ್ರಿ ನಿದ್ದಟ್ಟು ತನಕನೂ ಮಲ್ಕೊಂಡಿರಿ. ಯಾಕ್ರಿ ಅಂದ್ರೆ ನಾಳೆ ಅದನ್ನ ಎದ್ದು ಮತ್ತೆ ಭಗವಂತನ ಸೇವೆಯಲ್ಲಿ ನಾವು ತೊಡಗಬೇಕ್ರಿ, ಆದ್ರಿಂದ ಮಲ್ಕೊಂಡಿವಿ ಅಂತ ಅನ್ಸ್ಬೇಕೇ ಹೊರತು ಮಲ್ಕೊಂಡ್ರೆ ನನಗೆ ಸುಖ ಆಗ್ತದೆ ಅಂತ ನಾನು ಮಲ್ಕೊಂಡೀನಿ ಅಂತ ಸಹಿತ ಅನ್ಸಬಾರ್ದು. ಹೀಗಾದರೂ ನಿನ್ನ ಮನಸ್ಸನ್ನು ನನ್ನೊಂದಿಗೆ ಸೇರಿಸಬೇಕು. ಅದನ್ನು ಏನೇನಾದ್ರೂ ಮಾಡೋ ಏನ ಮಾಡಿದ್ರು ಅದ್ರ ಹಿಂದೆ ಏನಿರ್ಬೇಕು ಅಂದ್ರೆ ಇದರಿಂದ ಭಗವಂತ ಅಥವಾ ಸದ್ಗುರುಗಳ ಸಂತುಷ್ಟ ಆಗ್ಬೇಕು, ಇದರಿಂದ ಸದ್ಗುರುಗಳ ಸೇವಾ ಆಗ್ಬೇಕು, ಇದರ ಮೂಲಕವಾಗಿ ನಾನು ಅವ್ರ ಪ್ರೇಮಕ್ಕೆ ನಾ ಪಾತ್ರ ಆಗ್ಬೇಕು, ಅವ್ರ ಅಂತಃಕರಣ ನಮ್ಮ ಅಂತಃಕರಣದಲ್ಲಿ ಅವ್ರ ಪ್ರೇಮದ ದಿವ್ಯವಾಗಿರ್ತಕ್ಕಂಥ ಭಾವ ನನ್ನ ಅಂತಃಕರಣದಲ್ಲಿ ತುಂಬ್ಕೋಬೇಕು ಅನ್ನುವಂಥದ್ದೇ ಮುಖ್ಯ ಉದ್ದೇಶ ಇರಬೇಕು ಅಂತ ಹೇಳ್ತಾರೆ. ಹೇಗಾದರೂ ನಿನ್ನ ಮನಸ್ಸನ್ನು ನನ್ನೊಂದಿಗೆ ಸೇರಿಸಬೇಕು. ಅದನ್ನು ಸೇರಿದರೆ ಒಂದು ವೇಳೆ ನಿನ್ನ ಮನಸ್ಸೇನಪ್ಪ ನನ್ನ ಸೇರಿತು ಅಂದ್ರೆ ಜಾತಿ ಪಾತಿಗಳದೆಲ್ಲವನ್ನು ವ್ಯರ್ಥವೆಂದು ತಿಳಿ. ಅವಕ್ಕೇನೇನು ಮಹತ್ವ ಇಲ್ಲ. ನೀನೇನಪ್ಪಾ ಅಂದ್ರ ಶೂದ್ರ ಆಗಿರ್ಬೋದು ಅಥವಾ ಮತ್ತೇನಾದ್ರೂ ಆಗಿರ್ಬೋದು, ಎಲ್ ತನಕ ಅಂದ್ರೆ ನೀನು ಮುಸಲ್ಮಾನ್ ಆಗಿರ್ಬೋದು ಅಥವಾ ಕ್ರಿಶ್ಚಿಯನ್ ಆಗಿರ್ಬೋದು
ಹರಿಜನ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಅರ್ಥಾತ್ ಪ್ರತಿಯೊಬ್ಬರಿಗೂ ಮನಸ್ಸು ಅನ್ನುವಂಥದ್ದು ಇದ್ದ ಇರ್ತದೆ ಅಂತಂದಾಗ ಆ ಮನಸ್ಸನ್ನ ಅವನ ಕಲ್ಪನೆಗೆ ಅನುಸಾರವಾಗಿರ್ತಕ್ಕಂಥ ಪರಮಾತ್ಮ ಭಾವದಲ್ಲಿ ತೊಡಗಿಸಿದ್ರೆ, ಇಲ್ಲೇ ಇದ್ರ ಥೆರೇಸಾ ನಿಮೈನಾ ಅಂತವ್ರು ಅದು ಎಷ್ಟೊಂದು ಇದು ಆಗ್ಬೋದು. ಆ ಹೆಣ್ಮಗಳ ಮನಸ್ಸು 24 ತಾಸು, ಮೊನ್ನೆ ಒಂದು ಇದ್ರೊಳಗೆ ನೋಡಿ ನಾನು ಮೊಬೈಲ್ನಾಗ ಆಕೆ ಹೆಣ್ಮಗಳ ಚಿತ್ರ, ಕಣ್ಣಾಗಿಂದ ಎಷ್ಟು ರಕ್ತ ಹತ್ಲಿಕ್ಕೆ ಹತ್ತಿದ, ಕೈಯಾಗಿಂದ ಎಷ್ಟು ರಕ್ತ ಹತ್ಲಿಕ್ಕೆ ಹತ್ತಿದ, ಎಂಥ ಭಾವ ಇರ್ಬೋದು. ಎಂತೆಂಥ ಡಾಕ್ಟರ್ಗಳಿಗೂ ಅರ್ಥ ಆಗಲಿಲ್ಲ. 24 ತಾಸು ಆ ಯೇಸುವಿನ ಭಾವದಲ್ಲಿ ಇರ್ತಕ್ಕಂಥ ಹೆಣ್ಮಗಳು ವಿಲಕ್ಷಣವಾಗಿರ್ತಕ್ಕಂಥದ್ದು, ಜಗತ್ಪ್ರಸಿದ್ಧಳಾಗಬಹುದು ಆ ಹೆಣ್ಮಗಳು. ಯಾಕೆಂದ್ರೆ ಆ ಯೇಸುವಿನ ಭಕ್ತಿ ಪ್ರೇಮದಿಂದ ಕಣ್ಣಾಕಿದ್ದಾಗಿಂದನೂ ಆ ಯೇಸುವಿನ ಆರಾಧನೆ ಮಾಡಿಕೊಂಡಿರ್ತಕ್ಕಂಥವಳು. ಆಕಿ ಜನ್ಮತಃ ಮೂಕಿದ್ಲು. ಆಕಿಗೆ ಏನಾಯ್ತು ಅಂತಂದ್ರ 22ನೇ ವರ್ಷಕ್ಕೂ ಏನು ಆಕಿಗೆ 15ನೇ ವರ್ಷಕ್ಕೆ ಆಕಿಗೆ ಬಾಯಿ ಬರಲ್ಲ. 20ನೇ ವರ್ಷಕ್ಕೆ ಆಕಿಗೆ ಬಾಯಿ ಬಂದು ಆಮೇಲೆ ಆದ್ರೂ ಸಹಿತ ಆಕಿ ಬರೀ ಯೇಸುವಿನ ಉಪಾಸನೆ ಆರಾಧನೆ ಹೆಂಗ್ ಮಾಡ್ಕೊಂಡಿದ್ರು ಅಂದ್ರೆ ಆ ಯೇಸುವಿನ ಮನಸ್ಸಿನ ಜೊತೆಗೆ ಆಕಿ ಮನಸ್ಸು ತಾದಾತ್ಮ್ಯ ಆಗಿ ಯೇಸುವಿಗೆ ಎಲ್ಲೆಲ್ಲಿ ಮಳೆ ಹೊಡೆದಿದ್ರು ಅಲ್ಲೆಲ್ಲಿಂದ ರಕ್ತ ಸೋರ್ತಿತ್ತು. ಅರ್ಥಾತ್ ಏನು ಅಂದ್ರೆ ಅವನಿಗೆ ಕಣ್ಣಿಗೆಲ್ಲ ಏನು 3 ಗಂಟೆ ಅದು ಕಟ್ಟಿದ್ರಿಂದ ಅವನ ಕಣ್ಣಾಗಿಂದ ಹೆಂಗೆ ರಕ್ತ ಕೊಡ್ತಿತ್ತು, ಅಕ್ಕಿ ಕಣ್ಣಾಗಿಂದ ರಕ್ತ ಕೊಡ್ತಿತ್ತು. ಆದ್ರಿಂದ ಏನದ ಅಂದ್ರೆ ಇದ್ರೊಳಗೆ ಏನೇನು ಜಾತಿ ಪಾತಿ ಯಾವುದೂ ಪ್ರಶ್ನೆ ಕೊಡುವುದಿಲ್ಲ. ಸೇರಿದರೆ ಜಾತಿ ಪಾತಿಗಳದೆಲ್ಲವನ್ನು ವ್ಯರ್ಥವೆಂದು ತಿಳಿ ಹಳ್ಳ ಕೊಳ್ಳವೆನ್ನುವರು ಅಲ್ಲಿಯವರೆಗೆ ಗಂಗೆಯನ್ನು ಸೇರುವವರೆಗೆ. ಇದು ಘಟಾರ ನೀರ್ಲಿ, ಇದು ಹಳ್ಳದ ನೀರು ಅಂತ ತಿಳ್ಕೊಂಡು ನಾವು ಎಲ್ಲಿವರೆಗೂ ಹೇಳ್ತೀವಿ ಅಂತಂದ್ರ ಅದು ಗಂಗೆಯನ್ನು ಸೇರುವವರೆಗೆ. ಅನಂತರ ಸಂಪೂರ್ಣವಾಗಿ ಗಂಗಾರೂಪವಾಗುವುದು. ಗಂಗೆಯನ್ನು ಸೇರುವವರೆಗೂ ನಾವು ಹಳ್ಳ ಕೊಳ್ಳ ಉತ್ತಮ ಕೆಟ್ಟ ಅನ್ನೋ ಭಾವಗಳಿರ್ತಾವ. ಘಟಾರ ನೀರು ಇದು ಮಾಡ್ಲಿಕ್ಕೆ ಹೋಗಬೇಡ, ಅದ ನೀರು ಘಟಾರ ನೀರು ಹೋಗಿ ಗಂಗಾರ ಸೇರ್ತೀವಿ ಅಂತಂದ್ರೆ ಚರಂಡಿ ನೀರು, ಆಮೇಲೆ ಅದೆಲ್ಲ ಹಿಂಗೆ ಗಂಗಾನ ಆಗಿಬಿಡ್ತದನು. ಹಂಗ ನಮ್ಮ ಅಂತಃಕರಣ ಅಂದ್ರೆ ಚರಂಡಿ ಘಟಾರ ನೀರಿದ್ದಾಗ ಈ ಘಟಾರದ ನೀರು ಅನ್ನುವಂಥದ್ದು ಏನಂದ್ರೆ ನಮ್ಮ ಮನಸ್ಸು ಅಂದ್ರೆ ಘಟಾರದ ನೀರಿದ್ದಂಗದ. ಎಲ್ಲಾ ಹೊಲಸುನು ಅದ್ರೊಳಗೆ ತುಂಬೇದು. ಅರ್ಥ ಊರಾಗಿಂದ ಎಲ್ಲ ಹೊಲಸು ಏನದನು ಆ ಘಟಾರ ನೀರಿನೊಳಗೆ ಹೆಂಗೆ ಹರಿತಿರ್ತದನು ಹಂಗ ನಮ್ಮ ಮನಸ್ಸಿನೊಳಗೆ ಜಗತ್ತಿಂದ ಎಲ್ಲ ಹೊಲಸು ತುಂಬೇದು. ಆ ಅಂತ ಹೊಲಸಾದರೂ ಸಹಿತ ಅದನ್ನ ನಾವು ಗಂಗೆ ಒಳಗೆ ಸೇರಿಸಿದರೆ ಅದು ನೀರೇನಾಗ್ತದೆ, ಪವಿತ್ರ ಆಗ್ತದೆ. ಅಥವಾ ಅನ್ಯ ಕಾಷ್ಠ ಹಾಗೂ ಚಂದನ ಹೀಗೆ ಮಾಡುವರು ವಿಭಾಜನ ಆಗದವರೆಗೆ ದಹನ, ಅಗ್ನಿಯಲ್ಲಿ ಗಂಧದ ಕಟ್ಟಿಗೆ ಇರಲಿ, ಸಾಗವಾನಿ ಕಟ್ಟಿಗೆ ಇರಲಿ, ಅಥವಾ ಕರಿಮತ್ತಿ ಕಟ್ಟಿಗೆ ಇರಲಿ, ಜಾಲಿ ಕಟ್ಟಿಗೆ ಇರಲಿ, ಆ ಕಟ್ಟಿಗೆಗಳ ವಿಭಾಗ ಕಿಮ್ಮತ್ತು ಅದಕ್ಕೆ ಮೌಲ್ಯ ಇರೋದನ್ನು ಅವು ಕಟ್ಟಿಗೆಯ ರೂಪದಲ್ಲಿ ಇರೋವರೆಗೆ ಎಲ್ಲವನ್ನೂ ಅಗ್ನಿಯಲ್ಲಿ ಹಾಕಿದ್ಕೊಳ್ಳಿ ಎಲ್ಲಾನು ಏನಾಗಿಬಿಡ್ತಾವಂದ್ರ ಅಗ್ನಿ ಸ್ವರೂಪನೇ ಆಗಿಬಿಡ್ತಾವೆ. ಹೆಂಗು ಹಂಗಿರೋದಂದ್ರ ನಾವು ಎಲ್ಲದರ ಕಟ್ಟಿಗೆ ಆಗಿರುವಲ್ಲ, ಕಳ್ಳಿ ಕಟ್ಟಿಗೆ ಆಗಿರುವಲ್ಲ. ಆದ್ರೆ ನಾವು ಭಗವದರ್ಪಣ ಆಯ್ವಿ ಅಂದ್ರ ನಾವೇನಾಗ್ತೀವಿ ಅಂದ್ರೆ ಪರಮಾತ್ಮ ಸ್ವರೂಪರೇ ಆಗ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅರ್ಥಾತ್ ಏನು ಅಂದ್ರೆ ಈ ರೀತಿಯಾಗಿ ಶ್ರೀ ಜ್ಞಾನೇಶ್ವರ ಮಹಾರಾಜರು ಎಷ್ಟೊಂದು ವಿಲಕ್ಷಣವಾಗಿ ಬರಿತಾ ಇದ್ದಾರೆ. ಮತ್ತು ಎಷ್ಟೇ ಕಳಕಳಿ ನೋಡಿ, ನಮ್ಮಂಥವ್ರು ಉದ್ಧಾರ ಆಗಬೇಕು ಅನ್ನುವಂಥದ್ದು ಆ ಮಹಾತ್ಮನ ಕಳಕಳಿ ನೋಡಿದ್ರೆ ಯಾವುದೇ ಒಂದು ಏನು ಅಂದ್ರೆ ಅರ್ಥಾತ್ ಏನು ಅಂದ್ರೆ ನಮ್ಗೆ ಹಿಂಗೆ ಎಲ್ಲೋ ಒಂದ್ ಕಡೆ ಮ್ಯಾಲ ಹತ್ತಬೇಕಾಗಿದೆ. ಅಲ್ಲಿ ಮ್ಯಾಲ ಹತ್ತಲಿಕ್ಕೆ ಅನೇಕ ಒಂದು ಟ್ವಾಂಗಿಗಳು ಅಥವಾ ಹಗ್ಗಗಳು ಜೋಕಾಡ್ಲಿಕ್ಕೆ ಹತ್ಯಾವ. ಯಾವ್ದಾದ್ರು ಒಂದು ಹಗ್ಗ ಹಿಡ್ಕೊಂಡು ಮ್ಯಾಲ ಹತ್ತಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾವು ಪಟ್ನ ಯಾವ್ದಾದ್ರು ಒಂದು ಹಗ್ಗ ಹಿಡ್ಕೊಂಡು ಮ್ಯಾಲ ಹತ್ತಿ ಬಿಡ್ಬೇಕು. ಅರ್ಥಾತ್ ಇದು ಕತ್ತರಿಸ್ಬಿಟ್ರೆ ಹೆಂಗ್ ಮಾಡ್ಬೇಕು ಅಥವಾ ಹರಿದ್ರೆ ಹೆಂಗ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಇಲ್ಲ. ಅವನು ಹತ್ತಲಿಕ್ಕೆ ಜೋಕಾಡಿಸ್ಲಿಕ್ಕೆ ಅಂತ ತಿಳ್ಕೊಂಡು ಹೆಂಗು ಹಂಗೆ ಯಾವ್ದಾರ ಒಂದು ಹೋಗಿ ಹಿಡ್ಕೊಂಡು ನಾವು ಮ್ಯಾಲ ಹೋಗ್ಬಿಡು. ಯಾವ್ದಾರ ಅವ್ರದೊಂದು ಭಾವ, ಅವ್ರ ವಿಚಾರ, ಅವ್ರದೊಂದು ಏನ್ ನಮ್ಗೆ ಮಾರ್ಗದರ್ಶನದನು ಅದನ್ನ ನಾವು ಹಿಡ್ಕೊಂಡು ಪಟ್ನ ನಾವೇನ್ ಮಾಡ್ಬೇಕು ಅಂದ್ರೆ ಮ್ಯಾಲ ಹೋಗಿ ಬಿಡ್ಬೇಕು. ಇಲ್ಲೇ ಇದ್ರೆ ಏನದಂದ್ರೆ ಮತ್ತೆ ನಾವು ಕೊನೆಯವರೆಗೂ ಇನ್ನೂ ಕೆಳಗೆ ಹೋಗುವಂತ ಪರಿಸ್ಥಿತಿ ಬರ್ತದೆ ಹೊರತು ನಮ್ಮ ಜನ್ಮ ಸಾರ್ಥಕ ಆಯ್ತು, ಜೀವನ ಸಾರ್ಥಕ ಆಯ್ತು, ನಾವು ಬಾಳಿದ್ದಕ್ಕೆ ಏನಾದ್ರೂ ಪ್ರಾಪ್ತ ಆತಪ್ಪ ಅನ್ನುವಂಥದ್ದಾಗುವುದಿಲ್ಲ ಅನ್ನುವಂಥ ಕಳಕಳಿ ಅವ್ರಿಗೆ ಎಷ್ಟೊಂದಿದೆ ಅಂದ್ರೆ ಅಂತ ಅವರು ಅರ್ಥಾತ್ ಏನು ಅಂದ್ರೆ ಸಂಪೂರ್ಣ ವಿಶ್ವವನ್ನ ಪರಮಾತ್ಮ ಸ್ವರೂಪ ಭಾವದಲ್ಲಿ ಭಾವಿಸಿ ಅವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ವಿಶ್ವಾತ್ಮಕನಾಗಿರ್ತಕ್ಕಂಥ ಪರಮಾತ್ಮನಿಗೆ ಎಷ್ಟೊಂದು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಈ ವಿಶ್ವಾತ್ಮಕ ದೇವನನ್ನು ಈ ವಾಗ್ಯಜ್ಞದಿಂದ ಪೋಷಿಸುವೆನು,
ಸಂತುಷ್ಟ ಪ್ರಸಾದ ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರರಲ್ಲಿ ಪ್ರೇಮ ಬೆಳೆಯಲಿ, ಜೀವ ಭಾವದಿಂದ ದೂರವಾಗಲಿ ಭಾವತಿಮಿರ, ವಿಶ್ವ ಕಾಣಲಿ ಸ್ವಧರ್ಮ ಭಾಸ್ಕರ, ಪಡೆಯಲಿ ಬಯಸಿದ್ದಲ್ಲ ವರ್ಷಿಸುತ್ತ ಸಕಲ ಮಂಗಲ, ಸಂತ ಸಮೂಹೇಶ ನಿಷ್ಠೆಯುಳ್ಳ ಭೂಮಂಡಲದಲ್ಲಿ ಸದಾಕಾಲ ಗಟ್ಟಿಯಾಗಲಿ ಜನರಿಗೆ. ಸಜಲ ಕಲ್ಪತರುಗಳ ತೋಟವು, ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು, ಅಮೃತದ ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ತಾಪಹೀನ, ಸದಾ ಸರ್ವರಿಗೂ ಸಜ್ಜನ ಸುಹೃದಯಾಗಿರಲಿ. ಹೆಚ್ಚೇನು ಸರ್ವರು ಹಾಕಿಸಿಗಳು, ಸಂಪೂರ್ಣ ಲೋಕಗಳು ಭಜಿಸಲಿ ಯಾವಾಗಲೂ ಆದಿ ಪುರುಷನನ್ನು. ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶ್ವರೆಂದನು ಪಡೆದುಕೋ ಪ್ರಸಾದದಾನವನ್ನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. ಸದ್ಗುರುನಾಥ ಮಹಾರಾಜ ಕಿ ಜೈ. ಜಯ ಜಯ ರಘುವೀರ ಸಮರ್ಥ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ, ಅದೇ ರೀತಿ ಸಂತ ಶ್ರೇಷ್ಠ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರ ಚರಣಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡೋದೇನಂದ್ರೆ, ಅವು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ, ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸದ್ಗುರುನಾಥ ಮಹಾರಾಜ ಕಿ ಜೈ.